ಎಲ್ಲ ನಮಸ್ತೆ. ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ತೆ. ಗುರುಗಳಾದ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ ಈ ಬರ್ತ್ ಅಂಡ್ ಡೆತ್ ಕಾನ್ಸೆಪ್ಟ್ ಜನನ ಮರಣ ವಿಷಯದ ಬಗ್ಗೆ ಪತ್ರಿಜಿಯವರು ಹೇಳಿದ್ದನ್ನು ನಿನ್ನೆಯಿಂದ ಮತ್ತೆ ಮುಂದುವರ್ಸೋಣ. ನಿನ್ನೆ ಹೇಳಿದ್ರು ಅದೇ ನಾವು ಮರಣದ ಸಮಯದಲ್ಲಿ ಬಹಳಷ್ಟು ಜನ ನಾವು ಇನ್ನೂ ಅದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಅದು ಮಾಡಬಾರ್ದಿತ್ತು, ಇದು ಮಾಡಬಾರ್ದಿತ್ತು ಅಂತ ಸಂಕಟ ಪಡ್ತಿರ್ತಾರೆ. ಆದ ಪರಿಸ್ಥಿತಿ ಬರಬಾರ್ದು. ನಾವು ದೇಹತ್ಯಾಗ ಮಾಡುವಾಗ ನಾವು ಸಮರ್ಪಕವಾಗಿ ನಾವು ಜೀವನ ನಾನು ನಿರ್ವಹಿಸಿದ್ದೇನೆ, ಹೋಗಕ್ಕೆ ರೆಡಿ ಅಂತ ನಾವು ಅನ್ನೋ ಸ್ಥಿತಿಯಲ್ಲಿ ಇರಬೇಕು ಅಂತ ನಿನ್ನೆ ಅದ್ಭುತವಾದ ಪತ್ರಿಕೆಯವರು ತಿಳಿಸ್ತಾ ಇದ್ರು. ಈಗ ಧ್ಯಾನಕ್ಕೆ ಬರ್ದೇ ಇದ್ದವರಾದ್ರೆ ತುಂಬಾ ಜೀವನ ದೇಹ ತ್ಯಾಗ ಮಾಡಕ್ಕೆ ಅವ್ರು ರೆಡಿ ಇರಲ್ಲ. ಜೀವ ದೇಹದಿಂದ ಬಿಟ್ಟೋಗಕ್ಕೆ ಸಿದ್ಧ ಇರಲ್ಲ. ತುಂಬಾ ಅಟ್ಯಾಚ್ ಆಗಿರುತ್ತೆ, ನಿಂತ್ಕೊಳ್ಳುತ್ತೆ. ತುಂಬಾ ಅದು ಅಷ್ಟು ಬಹಳ ಹೋರಾಟ ಆಗ್ತಾ ಇರುತ್ತೆ. ಜೀವ ಹೋಗೋದಿಲ್ಲ ಅಂತ ಹೇಳುತ್ತೆ, ಅಲ್ಲಿ ಮೇಲೆ ಲೋಕದಿಂದ ಅವ್ರು ಬಿಡಲ್ಲ ಅಂತ ಕರ್ಕೊಂಡೋಗಿ ಬಂದಿರೋರು. ಈ ನಡುವೆನೆ ತುಂಬಾ ಭಯಂಕರ ಮರಣ ಸಂಕಟನ ಯಾತನೆನ ಅನುಭವಿಸ್ತಾರೆ ಸಾಧಾರಣ ಜನಗಳು. ಅದೇ ಜನಗಳಾದ್ರೆ ಪತ್ರಿಜರು ಹೇಳ್ದಂಗೆ ಯಾವಾಗ ಬೇಕಾದ್ರೂ ರೆಡಿ ಅಂತ ನಾವು, ಯಾಕಂದ್ರೆ ನಮ್ಮ ಜೀವನ ನಾವು ಸಮರ್ಪಕಗೊಳಿಸ್ಕೊಂಡಿದೀವಿ. ಜೀವ ಪ್ರಣಾಳಿಕೆ ಪ್ರಕಾರ ನಮ್ಮ ಜೀವನ ನಡೆಸಿದ್ವಿ, ಸತ್ಯವನ್ನೇ ನಾವು ಪ್ರಕಾರ ಜೀವಿಸಿದ್ವಿ, ಸತ್ಯ ತಿಳ್ಕೊಂಡಿದ್ವಿ, ಯಾವ್ದಕ್ಕೋಸ್ಕರ ಬಂದಿದ್ವಿ ಅದೇ ರೀತಿ ಜೀವನ ಮಾಡಿದ್ವಿ, ಅತ್ಯದ್ಭುತವಾದ ಕೆಲಸ ಭೂಲೋಕದಲ್ಲಿ ಮಾಡಿದ್ವಿ ಅಂತ ತಿಳ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಜ್ಞಾನೋದಯ ಇರುತ್ತೆ. ಮತ್ತೆ ಮರಣ ಅನ್ನೋದೇ ಇಲ್ಲ ಅಂತ ಗೊತ್ತಾದಾಗ ಅಲ್ಲಿ ಮರಣಕ್ಕೆ ಭಯನೇ ಪಡೋದಿಲ್ಲ. ಇದೇ ಒಂದು ಅತ್ಯದ್ಭುತ ಪ್ರಯೋಜನ ಆಗೋದು, ಎಲ್ಲರಿಗೂ ಆಗೋದು ಇದನ್ನೇ. ಯಾಕಂದ್ರೆ ಮರಣ ಇಲ್ಲ ಅಂತ ಗೊತ್ತಾದಾಗ ಯಾರು ಯಾವ್ದಕ್ಕೂ ಯೋಚನೆ ಆಗಲಿ, ಭಯನೂ ಪಡೋದಿಲ್ಲ. ಎಂತ ಸಂದರ್ಭದಲ್ಲೂ ಆರಾಮಾಗಿ ಸಂತೋಷವಾಗಿ ನಗ್ನಗ್ತಾ ಇರ್ತಾರೆ, ನಗ್ನಗ್ತಾ ಬರ್ತಾರೆ, ನಗ್ನಗ್ತಾ ಜೀವಿಸ್ತಾರೆ, ನಗ್ನಗ್ತಾ ಇದ್ದಿಲ್ಲ ಟಾಟಾ ಅಥವಾ ಗುಡ್ ಬೈ ಹೇಳಿ ಹೋಗ್ತಾರೆ ಸಂತೋಷವಾಗಿ. ಎಲ್ಲರೂ ಅದನ್ನ ತಿಳ್ಕೊಂಡವರು ಜ್ಞಾನಿಗಳೇ ಇದ್ರು, ಸುತ್ತಮುತ್ತಲವರು ಕೂಡ ಇಲ್ಲಿ ಕುಟುಂಬದವರು ಎಲ್ಲರೂ ಹಾಕಿ ಇದ್ರೆ ಅದನ್ನ ಅವರು ಅದೇ ರೀತಿ ಸ್ವೀಕರಿಸ್ತಾರೆ. ಕೆಲವು ಜ್ಞಾನಿಗಳ ಕುಟುಂಬದ ನಾವು ಕೇಳಿದೀವಿ, ಅವರು ಮನೆಯಲ್ಲಿ ತುಂಬಾ ಹತ್ತಿರ ಸಂಬಂಧಿಗಳು ದೇಹ ತ್ಯಾಗ ಮಾಡುವಾಗ್ಲೂ ಅವರು ಅತ್ಯದ್ಭುತವಾಗಿ ಯಾವುದೇ ದುಃಖ ಪಡದೆ ಬೇರೆ ಸಾಧಾರಣ ವ್ಯಕ್ತಿಗಳ ರೀತಿಯಲ್ಲಿ ತುಂಬಾ ಅವ್ರನ್ನ ಚೆನ್ನಾಗಿ ಬೀಳ್ಕೊಡ್ತಾರೆ ಅಂತ. ಅವರು ಹೋಗಕ್ಕೂ ರೆಡಿ ಇರ್ತಾರೆ, ಇವ್ರು ಬೀಳ್ಕೊಳಕ್ಕೂ ರೆಡಿ ಇರ್ತಾರೆ. ಅಲ್ಲಿ ಯಾವುದೇ ಸಂಕಟ, ಭಯ, ಚಿಂತೆ, ದುಃಖ ಏನು ಇರೋದಿಲ್ಲ, ಎಲ್ಲ ಸಹಜವಾಗಿ ಸ್ವೀಕರಿಸ್ತಾರೆ. ಅದು ಧ್ಯಾನಿಗಳಿಗೆ ಆಗಿರುವ ಒಂದು ಅತ್ಯದ್ಭುತವಾದ ಪ್ರಯೋಜನ ಧ್ಯಾನದಿಂದ. ಸೊ ಇದೇ ಎಲ್ಲರಿಗೂ ಬೇಕಾಗ್ತಿರುವುದು ಅಂತಿಮ ಕಾಲದಲ್ಲಿ. ಯಾವಾಗ್ಲೂ ಎಲ್ಲದಕ್ಕೂ ರೆಡಿ ಇರ್ಬೇಕು. ಯಾವಾಗ್ಲೂ ನಾವು ಪ್ರಯಾಣಕ್ಕೆ ಬಂದಿದೀವಿ, ಮತ್ತೆ ಪ್ರಯಾಣ ಮುಗಿಸ್ಕೊಂಡು ಹೋಗಕ್ಕೆ ಯಾವಾಗ್ಲೂ ಮಾನಸಿಕವಾಗಿ ಸಿದ್ಧತೆಯಲ್ಲಿ ಇರ್ಬೇಕು. ಪ್ರತಿಕ್ಷಣ ನೆನಪಲ್ಲಿ ಇಟ್ಟಿರ್ಬೇಕು, ಇದು ನಮ್ಮ ಸ್ಥಳ ಅಲ್ಲ, ನಮ್ಮ ಲೋಕ ಅಲ್ಲ, ಇದು ಬಂದಿದೀವಿ ಕೆಲಸ ಮಾಡಕ್ಕೆ ಅಷ್ಟೇ. ಹಾಗೆ ಮತ್ತೆ ಅದಕ್ಕೆ ನಾವು ಈ ರೀತಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ನಿನ್ನೆ ಹೇಳಿದ್ರು ಲಾಸ್ಟಿಗೆ ನಾವು ದೀಕ್ಷಾಬದ್ಧವಾಗಿ ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಜನ್ಮ ಸಫಲ ಆಗುತ್ತೆ ಅಂತ ನಿನ್ನೆ ಹೇಳಿದ್ದು. ಇಲ್ಲಿವರೆಗೆ ನಿಲ್ಲಿಸಿದ್ವಿ. ಅದೇ ಪ್ರತಿ ಕ್ಷಣ ನಾವು ನಮ್ಮ ಜನ್ಮ ಪ್ರಣಾಳಿಕೆ ನೆನ್ಪಿಟ್ಕೊಳ್ಬೇಕಂತೆ. ನಾವು ಯಾಕೆ ಬಂದಿದ್ವಿ, ಏನು ನಮ್ಮ ಜನ್ಮ ಪ್ರಣಾಳಿಕೆ, ನಮ್ಮ ಉದ್ದೇಶ ಏನು, ಗುರಿ ಏನು ಅಂತ ಪ್ರತಿ ಕ್ಷಣನೂ ನೆನ್ಪಲ್ಲಿ ಇಟ್ಕೊಳ್ಬೇಕು. ಏಕೆಂದ್ರೆ ಪತ್ರಿಜೆಯಲ್ಲಿ ಯಾವ ಕ್ಷಣದಲ್ಲಾದ್ರೂ ನಮ್ಗೆ ಮೇಲಿನ ಲೋಕದಿಂದ ಕರೆ ಬರ್ಬೋದು. ಕಾಲ್, ನಿನ್ನ ಸಮಯ ಆಗಿದೆ, ನೀನ್ ಬಂದ್ಬಿಡು ಅಂತ ಕರೆ ಬರುತ್ತೆ. ಯಾವಾಗ ಬೇಕಾದ್ರೂ ಹೇಳಕ್ಕಾಗಲ್ಲ, ಅದಕ್ಕೆ ಸಿದ್ಧರಾಗಿರ್ಬೇಕು. ಆಮೇಲೆ ಈಗ ಹೇಗೆ ಅಂದ್ರೆ ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ತಾರೆ. ಈಗ 20 ಓವರ್ ಆಗೋಗಿದೆ. ಈಗ 20-20 ಮ್ಯಾಚ್ ಅಂತ ಕೇಳಿದೀವಿ. ಮೊದ್ಲೆಲ್ಲ 50 ಓವರ್ಗಳು ಮ್ಯಾಚ್ ಇರ್ತಿತ್ತು, ಲಾಂಗ್ ಓವರ್ಸ್ ಇದೆಲ್ಲ ನಾವು ಚಿಕ್ಕವರಿದ್ದಾಗ. ಆನಂತರ ಇತ್ತೀಚಿನ ವರ್ಷಗಳಲ್ಲಿ ಅಷ್ಟೊಂದು ಎಲ್ಲ ಫಾಸ್ಟ್ ಆಗೋಯ್ತು. ಇಡೀ ಪ್ರಪಂಚನೇ, ಜಗತ್ತೇ ಎಲ್ಲ ವೇಗ ಆಗ್ತಾ ಹೋಗಿದ್ರಿಂದ ಯಾರಿಗೂ 50 ಓವರ್ ಕಾಯೋಷ್ಟು ಸಮಯ ಇರ್ತಿರ್ಲಿಲ್ಲ. ಇಡೀ ದಿನ ಆ 2 ದಿನ ಅದೆಲ್ಲ ಮ್ಯಾಚ್ ಆಗ್ತಿತ್ತು, 50-50 ಓವರ್ಸ್ ಆದ್ರೂ. ಅದಕ್ಕೆ 20 ಓವರ್ಸ್ ಅಂತ ಬಹಳ ಫೇಮಸ್ ಆಗಿದೆ, 20-20 ಮ್ಯಾಚ್ ಅಂತ. ಹಾಗೆ 20 ಓವರ್ಗಳು ಆದ್ಮೇಲೆ ಅಲ್ಲಿ ಬ್ಯಾಟ್ ಮಾಡಕ್ಕೆ ಮತ್ತೆ ಅವಕಾಶ ಇಲ್ಲ, ಕ್ಲೋಸ್. ಎಷ್ಟು ಲಾಸ್ಟ್ ಓವರ್ವರೆಗೂ, ಲಾಸ್ಟ್ ಬಾಲ್ ಹಾಕೋವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರನ್ಗಳು ಮಾಡ್ಕೊಬಿಡ್ಬೇಕು. ಅವ್ನು ಹಂಗೆ ಅಲ್ಲೇ ಸುಮ್ನೆ ಬಾಲ್ ಹಾಕ್ದಾಗ ಹೊಡಿತೀನಿ ಅಂತಾನೆ ಸುಮ್ನೆ ಹೊಡಿದೇನೆ ಅಲ್ಲೇ ನಿಂತ್ಕೊಂಡು ರನ್ ಮಾಡಿದ್ರೆ, ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಬಂದಾಗ ಇನ್ನ ಹೊಡಿಬೇಕಿತ್ತು, ನಾನು ರನ್ನೇ ಮಾಡ್ಲಿಲ್ವಲ್ಲ, ಇನ್ನ ನಾನು ನಿಂತ್ಕೊಳ್ತೀನಿ ಅಂದ್ರೆ ಅವಕಾಶ ಇಲ್ಲ, ಹೋಗ್ಲೇಬೇಕು. 20 ಓವರ್ ಮ್ಯಾಚ್ ಮುಗಿದಿದೆ, ಕೊನೆಯ ಬಾಲ್ ಹಾಕೋವರೆಗೂ ರನ್ ಮಾಡ್ಬೇಕು. ಹೇಗ್ ಮಾಡ್ತೀಯಾ ರನ್, ಹೀಗೆ ಹೇಗ್ ಮಾಡ್ತೀವಿ ನಾವು ರನ್ಸ್, ಹೇಗ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾವು ಕ್ರಿಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟಿಗೆ ಬಂದಾಗಿನಿಂದ ಅವನು ಮುಂಚೆನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿ ನಾನು ಚೆನ್ನಾಗಿ ಆಡ್ತೀನಿ ಅಂತ ಬಂದು ಅಲ್ಲಿ ನಿಂತಾಗ ಎವ್ರಿ ಕ್ಷಣವನ್ನ ಅವೇರ್ನೆಸ್ ಅಲ್ಲಿ ಇದ್ದವನು ಬ್ಯಾಟ್ನ ಔಟ್ ಆಗ್ದಲೇನೆ ಎಷ್ಟು ರನ್ ಹೇಗೆ ಮಾಡಕ್ ಸಾಧ್ಯನೋ ಅಷ್ಟು ಫಸ್ಟ್ ಬಾಲಿಂದನೂ ಪ್ರಯತ್ನ ಮಾಡ್ತಾ ಇರ್ಬೇಕು.
ಪ್ರಾರಂಭದ ಓವರ್ನಿಂದಲೇ ರನ್ ಮಾಡಬೇಕು. ಹಾಗಾದ್ರೆ ನಾವು ಕೊನೆಯ ಓವರ್ ಬಾಲ್ ಬರೋವರೆಗೂ ಕಾಯ್ದು ಬೇಕಾಗಲ್ಲ. ಅಲ್ಲಿಗೆ ಎಷ್ಟು ಮ್ಯಾಕ್ಸಿಮಮ್ ರನ್ ಆಗುತ್ತೋ ಅಷ್ಟು. ಈಗ ನಾವು ಸಾಕಷ್ಟು ಬ್ಯಾಟ್ಸ್ಮನ್ಗಳು ನೋಡಿದೀವಿ, ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ, ಏನೋ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅಂತ. ಏನ್ ಬಂದ ಬಾಲಿಗೆಲ್ಲ 4-6 ಆಗುದು. ಅವನು ಸ್ಟಾರ್ಟಿಂಗ್ ಇಂದ ಎಷ್ಟಾಗುತ್ತೋ ಅಷ್ಟು ರನ್ಗಳು, ಕಡಿಮೆ ಬಾಲಲ್ಲಿ ಹೆಚ್ಚು ರನ್ ಹೊಡೆದು ಅವರು ಔಟ್ ಆದ್ರೂ ಕೂಡ ಹೆಚ್ಚಿಗೆ ಒಂದು ರನ್ಸ್ ಮಾಡಿರ್ತಾರೆ. ಸೊ ಅದೇ ಒಂದು ಮ್ಯಾಚಿಗೆ ಟರ್ನಿಂಗ್ ಪಾಯಿಂಟ್ ಫಿಕ್ಸ್. ಇದು ಹೆಚ್ಚಿಗೆ ರನ್ ಯಾರು ಮಾಡಿದಾರೋ ಅವನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಅನ್ಕೊಳ್ತಾರೆ. ಮತ್ತೆ ಹೆಚ್ಚಿಗೆ ರನ್ಸ್ ಯಾರು ಮಾಡಿದಾರೋ ಆ ಟೀಮ್ ವಿನ್ ಆಗುತ್ತೆ. ಹಾಗೆ ಅದೇ ರನ್ ಮಾಡದೆ ಸುಮ್ಮನೆ ಇದ್ರೆ ಮಾಡಕ್ಕಾಗಲ್ಲ. 20 ಓವರ್ ಆದ ನಂತರ ಹೋಗ್ತಾ ಇರ್ಬೇಕು. ಅದಕ್ಕೆ ಈಗ ಎಕ್ಸಾಮ್ದು, ಸ್ಕೂಲ್ ಎಕ್ಸಾಮ್ದು ಕೂಡ ಒಂದು ಉದಾಹರಣೆ ಕೊಡ್ತಾರೆ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಆನ್ಯುವಲ್ ಎಕ್ಸಾಮ್ಸ್ ಬರೋದೇ ಏಪ್ರಿಲ್ ಅಲ್ಲಿ. ಮಾರ್ಚ್ ಅಲ್ಲಿ ಎಕ್ಸಾಮ್ ಇದ್ರೆ ಫೆಬ್ರವರಿಯಲ್ಲಿ ಓದಕ್ಕೆ ಶುರು ಮಾಡಿದ್ರೆ ಹೇಗೆ ನೀನ್ ಪಾಸ್ ಆಗ್ತೀಯ ಎಕ್ಸಾಮ್? ಜೂನ್ ಇಂದಾನೇ ಅಕಾಡೆಮಿಕ್ ಇಯರ್ ಶುರು ಆಗುತ್ತೆ, ಪಾಠ ಶುರು ಆಗುತ್ತೆ, ಕ್ಲಾಸ್ ಶುರು ಆಗುತ್ತೆ. ಸೊ ಕ್ಲಾಸ್ ಜೂನ್ ಇಂದ ಶುರು ಆದಾಗ ಫಸ್ಟ್ ಡೇ ಇಂದಾನೇ ಅವತ್ತವತ್ತೆ ಪಾಠನೇ ಓದ್ಕೊಂಡು ರೆಡಿಯಾಗಿ ಪ್ರಿಪೇರ್ ಆದ್ರೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಬರೋ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಅದು ಬಿಟ್ಟು ಸುಮ್ಮನೆ ಸಮಯ ಕಳೆದ್ಬಿಟ್ಟು ಫಸ್ಟ್ ಇಂದನು ಲಾಸ್ಟ್ ಕೊನೆ ತಿಂಗಳು 1 ತಿಂಗಳು ಇದ್ದಂಗೆ ನಾವು ಎಕ್ಸಾಮ್ ಪಾಸ್ ಆಗೋಕ್ಕೆ ಓದಿದ್ರೆ ಎಕ್ಸಾಮ್ ಪಾಸ್ ಆಗಕ್ಕಾಗಲ್ಲ. ಇದು ಅದೇ ರೀತಿ ನಮ್ಮ ಜೀವನದ ಲೈಫ್ ಎಕ್ಸಾಮ್ ಅಷ್ಟೇನೆ. ನಾವು ಧ್ಯಾನಕ್ಕೂ ಇದನ್ನ ಸೇರಿಸಿ ಲಿಂಕ್ ಮಾಡ್ಕೋಬಹುದು. ನಾವು ಧ್ಯಾನ ಮಾಡೋಣ, ಇನ್ನ ಯಾವಾಗಲೂ ಮಾಡೋಣ, ಆಗ ಮಾಡೋಣ, ಈಗ ಮಾಡೋಣ ಅಂತ ಕೆಲವರು ಪೋಸ್ಟ್ಪೋನ್ ಮಾಡ್ತಾರೆ. ತುಂಬಾ ಅದನ್ನ ಅರ್ಥನೂ ಮಾಡ್ಕೊಳ್ಳೋದು ಆ ಸೀರಿಯಸ್ನೆಸ್. ಆಮೇಲೆ ಮುಂದಾಗ್ತಾ ಹೋಗ್ತಾರೆ. ಆಗ ನಾವು ಎಕ್ಸಾಮ್ ಅಂದ್ರೆ ಲೈಫ್ ಎಕ್ಸಾಮ್ ಹೆಂಗೆ, ಆನ್ಯುವಲ್ ಎಕ್ಸಾಮ್ ಅಂದ್ರೆ ಇದು ಒಂದು ನಮ್ಮ ಜೀವನದ ಅಂತಿಮ ಪಯಣ, ಅದೊಂದು ಎಕ್ಸಾಮೇ. ಆ ಎಕ್ಸಾಮ್ಗೆ ನಾವು ಫಸ್ಟ್ ಇಂದಾನೇ ಧ್ಯಾನ ಮಾಡಿ ಪ್ರಿಪೇರ್ ಆದ್ರೆ ಆ ಎಕ್ಸಾಮ್ ನ ಅತ್ಯದ್ಭುತವಾಗಿ ನಾವು ಪಾಸ್ ಮಾಡ್ತೀವಿ. ಅದೇ ರೀತಿ ಅಂತಿಮ ಪಯಣದ ಎಕ್ಸಾಮ್ ಅಲ್ದಲೇನೆ ಜೀವನದಲ್ಲಿ ಹಲವಾರು ಎಕ್ಸಾಮ್ಸ್ ತರ ಬರುತ್ತೆ, ಘಟನೆಗಳು, ಸಿಚುಯೇಷನ್ಸ್ಗಳು, ಏನೇ ಒಂದು ಚಾಲೆಂಜಸ್ ಅಂತ ಕರಿತೀವಿ. ಅದಕ್ಕೂ ಕೂಡ ಪ್ರಿಪರೇಷನ್ ಇದೆ ಧ್ಯಾನನೇ. ಧ್ಯಾನ ಮಾಡಿ 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 ಹೆಚ್ಚು ನಾವು ಚೆನ್ನಾಗಿ ಪ್ರತಿಕ್ಷಣ ಅವೇರ್ನೆಸ್ ಅಲ್ಲಿ ಇದ್ದು ಚೆನ್ನಾಗಿ ಧ್ಯಾನ ಮಾಡಿ ಅತ್ಯದ್ಭುತವಾದ ಜ್ಞಾನ ಪಡೆದುಕೊಂಡಾಗ, ಸಾಧನೆ ಮಾಡಿ, ಆಗ ಯಾವುದೇ ಎಕ್ಸಾಮ್ ಅನ್ನ ನಾವು ಬಹಳ ಅದ್ಭುತವಾಗಿ, ಅತ್ಯಂತ ಸುಲಭವಾಗಿ, ಸುಲಲಿತವಾಗಿ ಆ ತರ ಆಟ ಆಡೋ ತರ ನಾವು ಎಕ್ಸಾಮ್ ನಾವು ಪಾಸ್ ಮಾಡಬಾರದು. ಯಾಕಂದ್ರೆ ಜೀವನದಲ್ಲಿ ಎಕ್ಸಾಮ್ಸ್ ಏನಾದ್ರು ಇದ್ದೇ ಇದೆ ಎಲ್ಲರಿಗೂ. ಸ್ಕೂಲ್ ಮಕ್ಳಿಗೆ ಅಷ್ಟೇ ಅಲ್ಲ, ಅದು ಸ್ಕೂಲ್ ಅಕಾಡೆಮಿಕ್ ಇಯರ್ ಬರೀ ಸ್ಕೂಲ್ ಪಾಸ್ ಆಗೋಕ್ಕೆ, ಡಿಗ್ರಿ ತಗೊಳಕ್ಕೆ, ಅದೊಂದು ಕೆಲಸ ತಗೊಳಕ್ಕೆ. ಆದ್ರೆ ಈ ಲೈಫ್ ಎಕ್ಸಾಮ್ ಜೀವನದಲ್ಲಿ ಪ್ರತಿ ಕ್ಷಣ ಸಿಚುವೇಶನ್ಸ್ ಹೇಗೆ ಎದುರಿಸ್ಬೇಕು, ಯಾವುದೇ ಕಠಿಣ ಪರಿಸ್ಥಿತಿಗಳು ಕೆಲವೊಮ್ಮೆ ನಮಗೆ ಗೊತ್ತಾಗ್ಲಾರ್ದೆ ಎಂತೆಂಥದ ಸನ್ನಿವೇಶ ಸಂದರ್ಭ ಬಂದಾಗ ಹೇಗೆ ನಾವು ಜೀವನದಲ್ಲಿ ಅದನ್ನ ಎದುರಿಸಿ ಮುಂದೆ ಪಾಸಾಗಿ ಅದನ್ನ ದಾಟಬೇಕು ಅನ್ನೋದು ಕೂಡ ಬಹಳ ಅತ್ಯದ್ಭುತವಾದ ಒಂದು ಘಟನೆ ನಮ್ಮ ಈ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಲೈಫ್ ಎಕ್ಸಾಮ್. ಅದಕ್ಕೂ ಕೂಡ ಧ್ಯಾನನೇ ಅತ್ಯಂತ ಸಹಾಯಕ, ಅತ್ಯಂತ ಪ್ರಯೋಜನಕಾರಿ. ಅದಕ್ಕೆ ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲಿಂದನೇ ಧ್ಯಾನ ಪ್ರಾರಂಭಿಸಬೇಕು, ಅದು ಬಹಳ ಪ್ರಯೋಜನಕಾರಿ. ಮತ್ತೆ ನಮಗೆ ಯಾವ ಕ್ಷಣದಿಂದ ಮತ್ತೆ ಯಾವುದೇ ಒಂದು ಮೂಲದಿಂದ ಧ್ಯಾನ ಸಿಕ್ಕಿತೋ ಆಗಿನಿಂದನೇ ಚೆನ್ನಾಗಿ ಧ್ಯಾನ ಸಾಧನೆ ಪ್ರಾರಂಭಿಸಬೇಕು. ಈಗ ಚಿಕ್ಕ ವಯಸ್ಸಿಂದ ಧ್ಯಾನ ಪ್ರಾರಂಭಿಸಬೇಕು ಸರಿ, ಆದ್ರೆ ಕೆಲವೊಮ್ಮೆ ಅನಿವಾರ್ಯ ಕಾರ್ಯಗಳಿಂದ ಅವರಿಗೆ ನಂತರ ಯಾವಾಗ್ಲೂ ಸಿಗ್ಬೋದು ಧ್ಯಾನ. ಆಗ ಸಿಕ್ಕಿದ ತಕ್ಷಣನೇ ಅದನ್ನ ತಿಳ್ಕೋಬೇಕು, ಬಿಡಬಾರ್ದು. ಯಾರಿಂದ ಸಿಕ್ತು, ಯಾವ ಕಾರಣದಿಂದ, ಯಾರೋ ಒಂದು ಸೋರ್ಸ್, ಮೂಲ, ಒಂದು ಮೂಲದಿಂದ ನಮ್ಗೆ ಸಿಕ್ಕಿರುತ್ತೆ. ಯಾವುದೇ ಕ್ಷಣದಿಂದ ಸಿಕ್ತೋ ಆ ಕ್ಷಣದಿಂದನೇ ಆ ಧ್ಯಾನವನ್ನು ಬಿಡಬಾರ್ದು. ಧ್ಯಾನವನ್ನು ಚೆನ್ನಾಗಿ ಅದ್ಭುತವಾಗಿ ನಾವು ಪ್ರಾರಂಭ ಮಾಡಿಸ್ಬಿಡ್ಬೇಕು. ಚೆನ್ನಾಗಿ ಧ್ಯಾನ ಸಾಧನೆ ಮಾಡ್ಬೇಕು, ಪ್ರಾರಂಭಿಸ್ಬೇಕು. ಮತ್ತೆ ಧ್ಯಾನ ಸಾಧನೆ ಹೆಚ್ಚು ಮಾಡ್ತಾ ಅಂತಿಮವಾಗಿ ಏನ್ ಅದ್ರಲ್ಲಿ ಇದೆ ಅದನ್ನ ಪೂರ್ತಿಯಾಗಿ ನಾವು ಅದರಲ್ಲಿ ಪರಿಪೂರ್ಣ ಆಗ್ಬೇಕು. ಯಾವುದೇ ವಿಷಯವನ್ನ ಅರ್ಧಮರ್ಧ ತಿಳ್ಕೊಂಡ್ರೆ ಅದರಲ್ಲಿ ಸಕ್ಸಸ್ ಆಗಲ್ಲ. ಯಾವುದೇ ಜೀವನದ ಕೆಲಸಗಳಾಗ್ಬೋದು, ವೃತ್ತಿಗಳಾಗ್ಬೋದು, ಪರಿಪೂರ್ಣತೆ ಇದ್ರೆ ಅದರಲ್ಲಿ ಕೆಲಸ ಸಾಧನೆಯಲ್ಲಿ ಸಫಲತೆ ಆಗುತ್ತೆ, ಪರಿಪೂರ್ಣತೆ ಆಗುತ್ತೆ. ಅದೇ ರೀತಿ ಇದು ಧ್ಯಾನ ಅನ್ನೋದು ಸಹ ಬಹಳ ಬಹಳ ಅತ್ಯದ್ಭುತವಾದ ಒಂದು ಬ್ರಹ್ಮ ಜ್ಞಾನ ಆದ್ರಿಂದ ನಾವು ಈ ಸಾಧನೆಯನ್ನು ಎಡಬಿಡದಲ್ಲೇ ಬಹಳ ನಿರಂತರ ಶ್ರಮದಿಂದ ಒಂದು ಯಾವುದೇ ಸೋಮಾರಿತನ ಮಾಡದೆ ಒಂದು ಛಲದಿಂದ ದೀಕ್ಷಾಬದ್ಧವಾಗಿ ಒಂದು ರಥದಂಗೆ ಪ್ರಥಮ ಪ್ರಯಾರಿಟಿ, ಹೇಗೆ ನಾವು ಬೇರೆ ಎಲ್ಲದಕ್ಕೂ ಪ್ರಯಾರಿಟಿ ಕೊಡ್ತೀವಿ, ನಿದ್ದೆ ಮಾಡೋದು ಬಿಡಲ್ಲ, ಊಟ ತಿಂಡಿ ಮಾಡೋದು ಬಿಡಲ್ಲ, ಮನೋರಂಜನೆ ಮಾಡೋದು ಬಿಡಲ್ಲ, ಹೇಗೆ ಪ್ರಾಪಂಚಿಕ ಜೀವನ, ಶಾರೀರಿಕ ನಾವು ಎಲ್ಲ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತೀವಿ, ಧ್ಯಾನಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ತುಂಬಾ ಜನ. ಅದಕ್ಕೆ ಇದನ್ನ ಫಸ್ಟ್ ಆದ್ಯತೆ ಕೊಟ್ಟು ಚೆನ್ನಾಗಿ ಪ್ರಾರಂಭ ಮಾಡಿ ಧ್ಯಾನ ಸಾಧನೆ ಮಾಡಬೇಕು. ಆಗ ಜೀವನ ಎಲ್ಲ ನಾವು ಅದ್ಭುತವಾಗಿ
ಜೀವಿಸ್ತೇವೆ. ಅದರಿಂದ ಮುಖರ್ಜಿಯವರು ಇದೇ ರೀತಿ ಮಾಡಿದ್ರು. ಗುಂತಕಲಲ್ಲಿ ಅವರು ಪ್ರೆಸ್ನಲ್ಲಿ ಎಷ್ಟೊಂದು ಪುಸ್ತಕ ಪ್ರಿಂಟ್ ಮಾಡಿಸಿದ್ರು. ಅವರು ಜೀವನವೆಲ್ಲ PSSMಗೆ ಅಂಕಿತ ಮಾಡಿದ್ರು. ಮತ್ತೆ ತಮ್ಮ ಪ್ರಿಂಟಿಂಗ್ ಪ್ರೆಸ್ನ PSSMಗೆ ಅಂಕಿತ ಮಾಡಿದ್ರು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಕ್ಕೆ ಸಾಧ್ಯ? ಅದಕ್ಕೆ ಏನು ನಮಗೆ ಸಾಧ್ಯತೆ ಇದೆ, ಅವ್ರಿಗೆ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಅದನ್ನ ಸಂಪೂರ್ಣವಾಗಿ PSSMಗೆ ಅಂಕಿತ ಮಾಡಿದ್ರು. ಹಾಗೆ ನಮ್ಮಲ್ಲೂ ಪ್ರತಿಯೊಬ್ಬರಿಗೂ ಅವರವರ ವೃತ್ತಿಯಲ್ಲಿ ಅಥವಾ ಅವರವರ ಜೀವನದಲ್ಲಿ ಏನೇನು ಅಗತ್ಯಗಳಿದೆ, ಏನೇನು ಅನುಕೂಲಗಳಿದೆ, ಏನೇನು ಅವ್ರಿಗೆ ಅವಕಾಶಗಳಿದೆ, ಏನು ಅವ್ರಿಗೆ ಲಭ್ಯ ಇದೆ ಕೊಡೋಕ್ಕೆ ನಮಗೆ ಧ್ಯಾನಕ್ಕೆ PSSMಗೆ, ಅದನ್ನ ನಾವು ಕೊಟ್ರೆ ಅದು ಸಾರ್ಥಕ ಆಗತ್ತೆ ಅಷ್ಟೇ. ಇನ್ನೇನು ನಾವು ಬೇರೆದೇನು ಮಾಡಬೇಕಾಗಿಲ್ಲ. ಯಾರ್ಯಾರಿಗೆ ಏನೇನು ಜ್ಞಾನ ಇದೆ, ಏನು ಅವ್ರಿಗೆ ಸಂಪನ್ಮೂಲಗಳು, ರಿಸೋರ್ಸ್ಗಳಿದೆ, ಎಷ್ಟು ಶಕ್ತಿ ಇದೆ, ದೇಹ ಮನಸ್ಸು ಬುದ್ಧಿ ಅಂತ ಹೇಳ್ತೀವಿ, ಧನ ಹಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಧ್ಯಾನಕ್ಕೆ ಅಂಕಿತ ಮಾಡುತ್ತೆ PSSMಗೆ. ಆಮೇಲೆ ಇನ್ನು ಮುಂದುವರೆದು ಹೇಳೋದು, ನಾವು ಈ ಭೂಮಿ ಮೇಲೆ ಈ ಬೈ ಚಾನ್ಸ್ ಅಥವಾ ಆಕಸ್ಮಿಕವಾಗಿ ಅಥವಾ ಕಾಕತಾಳೀಯವಾಗಿ ಬಂದಿಲ್ಲ ಈ ಭೂಲೋಕಕ್ಕೆ. ಇದು ಬಹಳ ಅತ್ಯಂತ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತ ವಿಷಯ. ಬೈ ಚಾನ್ಸ್ ಬಂದಿಲ್ಲ, ಸುಮ್ಮನೆ ಬಂದಿಲ್ಲ. ಅದಕ್ಕೆ ಒಂದು ಮಹಾನ್ ಕೆಲಸ ಮಾಡಲು ನಾವು ಹುಟ್ಟಿದ್ದೇವೆ. ಇಲ್ಲಿ ಜನ್ಮ ತಂದುಕೊಂಡಿರೋದು ಸುಮ್ಮನೆ ಅಲ್ಲ, ಸುಮ್ಮನೆ ಈಗ ಬಂದು ಹೋಗಕ್ಕಲ್ಲ, ಅಥವಾ ಏನೋ ಒಂದು ಇಲ್ಲಿ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ಇಲ್ಲಿ ಭೂಲೋಕಕ್ಕೆ ಬರಲಿಲ್ಲ ನಾವು ಉನ್ನತ ಲೋಕದಿಂದ. ಅಲ್ಲಿಂದ ಬರುವಾಗ ಎಷ್ಟೆಷ್ಟೊಂದು ಸತ್ಯಪ್ರಾಣದಲ್ಲಿ ಇದೆ. ರೂಪಾಂಕೇಶ್ ಮೇಡಮ್ ಅವರು ಬರೆದಿರೋ ಪುಸ್ತಕದಲ್ಲಿ ಅಷ್ಟು ಅತ್ಯದ್ಭುತವಾಗಿ ಒಂದು ಆತ್ಮ ತಾನು ಇನ್ನೊಂದು ಆತ್ಮ ಜನ್ಮ ತಗೊಳ್ಳುವಾಗ ಅಲ್ಲಿ ಉನ್ನತ ಲೋಕಗಳಲ್ಲಿ ಎಷ್ಟೊಂದು ಅಲ್ಲಿ ಎಲ್ಲ ಆಕರ್ಷ ಎಲ್ಲ ನೋಡ್ಕೊಂಡು ಎಷ್ಟು ಎಲ್ಲ ಫಸ್ಟ್ ಜನ್ಮ ತಗೊಂಡಾಗಿಂದ ಇಲ್ಲಿವರೆಗೂ ಎಷ್ಟು ಜನ್ಮಗಳಲ್ಲಿ ಏನೇನ್ ಮಾಡಿದೀನಿ, ಏನೇನು ನಾನು ಅದಕ್ಕೆ ಮುಂದೆ ಈಗ ಭೂಲೋಕಕ್ಕೆ ಹೋಗಿ ಅದಕ್ಕೆ ಯಾವ ರೀತಿಯಲ್ಲಿ ನಾನು ಏನ್ ಅನುಭವ ತಗೋಬೇಕು, ಏನ್ ಪಾಠ ಕಲಿಬೇಕು, ಏನನ್ನ ನಾನು ಯಾರಿಗಾದ್ರೂ ಏನಾದ್ರು ಮಾಡಿದ್ರೆ ಅದನ್ನ ತೀರ್ಸ್ಕೊಳಕ್ಕೆ ನಾವೇ ಅವ್ರನ್ನ ಎಲ್ಲ ಉನ್ನತ ಲೋಕದಲ್ಲಿ ಎಲ್ಲಾರನ್ನೂ ಕರ್ಕೊಂಡು ಮಾತಾಡ್ಕೊಂಡು ಫ್ರೆಂಡ್ಸ್ಗಳಾಗಿ ಬನ್ನಿ ನಮ್ಗೆ ಸಹಾಯ ಮಾಡಿ ಅಂತ ನಾವು ನನ್ನ ಈ ಭೂಲೋಕ ಪ್ರಯಾಣಕ್ಕೆ ಅಲ್ಲಿ ಆ ಭೂಲೋಕದಲ್ಲಿ ಇದ್ದಾಗ ನನಗೆ ಸಹಾಯ ಮಾಡಿ ಅಂತ ಹೇಳಿ ನಾವೇ ಎಲ್ಲರನ್ನೂ ಕರ್ಕೊಂಡ್ಬರೋದು. ಎಲ್ಲ ಪಾತ್ರಗಳನ್ನ ಇಲ್ಲಿ ನಾವೇನೀಗ ಅನುಭವಿಸ್ತಿದ್ದೀವಿ ಈ ಭೂಲೋಕದಲ್ಲಿ ಈ ಕುಟುಂಬ ಯಾವುದೇ ವ್ಯಕ್ತಿಗಳ ಪರಿಸ್ಥಿತಿಗಳು ಅಲ್ಲಿ ಎಲ್ಲ ಈಗಾಗಲೇ ನೆನ್ನೆ ಕೂಡ ನೋಡಿದ್ವಿ. ನಮ್ಮ ಸಿನಿಮಾನ ನಾವೇ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ. ಯು ಕ್ರಿಯೇಟ್ ಓನ್ ರಿಯಾಲಿಟಿ, ನಿನ್ನ ವಾಸ್ತವಿಕ ನೀನೆ ಸೃಷ್ಟಿಕರ್ತ, ಅದು ಹೇಳಿದ್ದಾರೆ. ಅದೆಲ್ಲ ಮಹಾನ್ ಕೆಲಸ ಮಾಡಕ್ಕೆ ಆ ರೀತಿ ಬಂದಿದ್ದೀವಿ. ಪ್ರತಿ ಜನ್ಮನೂ ಅಷ್ಟೇ, ಕಾರಣ ಇಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ. ಅದರಲ್ಲೂ ಇದು ಈ ಜನ್ಮ ಭೂಲೋಕಕ್ಕೆ ಬರದೆ ಅಂದ್ರೆ ಮಹಾನ್ ಕಾರ್ಯ, ಅತ್ಯಂತ ದೊಡ್ಡ ಕಾರ್ಯ. ಅದರಲ್ಲೂ ಕೂಡ ಒಂದು ಆತ್ಮ ಅನ್ನೋದು ಒಂದು ತಂದೆ ತಾಯಿ ಶರೀರನ ಪ್ರವೇಶ ಮಾಡೋದಂದ್ರೆ ಅದು ಸುಮ್ಮನೆ ಇಲ್ಲ, ಅದು ತುಂಬಾ ಮಹಾ ಸಾಹಸಮಯ ಕಾರ್ಯ. ಅಲ್ಲಿ ಎಲ್ಲ ಮೇಲೆ ಉನ್ನತ ಲೋಕದಲ್ಲಿ ಅಲ್ಲಿ ಏನಿದ್ದಾರೆ, ಕೆಲವನ್ನ ಈ ಇಡೀ ಭೂಮಂಡಲವನ್ನ ನಿರ್ವಹಣೆ ಮಾಡೋರು ಮಹಾನ್ ಸಪ್ತರ್ಷಿಗಳು, ದೇವತೆಗಳು ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರಂತೆ. ಅಲ್ಲಿ ಈ ಆತ್ಮ ಹೋಗಿ ಅವ್ರಿಗೆಲ್ಲ ತನ್ನ ಪ್ರಣಾಳಿಕೆ ಅಂತ ಏನ್ ಹೇಳಿದೀನಿ ನೆನ್ನೆ ಎಲ್ಲ ನೋಡಿದ್ವಲ್ಲ, ಆ ಪ್ರಣಾಳಿಕೆಯನ್ನ ಅವ್ರಿಗೆ ವಿವರಿಸಿದಾಗ ಅವರು ಆ ಪ್ರಣಾಳಿಕೆಗೆ ಸೂಕ್ತವಾಗಿ ನಮಗೆ ಎಲ್ಲ ಪರಿಸರ ನಿರ್ಮಾಣ ಮಾಡಿಕೊಡ್ತಾರೆ. ನಮ್ಮ ಜೀವ ಮನುಷ್ಯನ ಶರೀರವನ್ನು ಕೂಡ ಒಂದು ಕಣಕಣ ಆಗ್ಲಿ, ಒಂದು ನಮ್ಮ ದೇಹದ ಭಾಗಗಳಾಗ್ಲಿ, ನಮ್ಮ ದೇಹದ ಪ್ರತಿಯೊಂದು ಕೂಡ ನಿಮ್ಮ ಒಂದು ಯಾವ ತರ ರೂಪ ಇರ್ಬೇಕು, ನಮ್ಮ ಶರೀರ ಹೇಗೆ ಸ್ತ್ರೀನೋ ಗಂಡ ಆಗಿರ್ಬೇಕು, ಅಥವಾ ಏನೇನೋ ನ್ಯೂನತೆಗಳಿರ್ಬೇಕು, ಏನು ನ್ಯೂನತೆ ಇರಬಾರ್ದು, ಟು ಝಡ್ ಇಲ್ಲಿ ಹೇಗೆ ನಾವು ಹುಟ್ಟಿದೀವಿ ಭೂಮಿ ಮೇಲೆ, ಅದೆಲ್ಲ ನಮ್ಮ ಪೂರ್ವ ನಿರ್ಧಾರಿತ ಅವ್ರದ್ದೇ ಒಂದು ಸಂಕಲ್ಪ. ಈಗ ಸಾಕಷ್ಟು ಜನ ಒಂದು ಆರೋಗ್ಯಪೂರ್ಣ ಹುಟ್ಟಿದ್ದಾರೆ, ಅಥವಾ ಕೆಲವರು ನ್ಯೂನತೆಯಿಂದ ಇನ್ನೇನೋ ತೊಂದರೆಗಳಿಂದ ಹುಟ್ಟಿದ್ದಾರೆ, ಇಲ್ಲ ಕೆಲವರು ಒಳ್ಳೆ ಸುಂದರ ರೂಪವಾಗಿ ಹುಟ್ಟಿರ್ತಾರೆ, ಇನ್ನ ಕೆಲವರು ಎಲ್ಲ ಕೂಡ ಅವ್ರವ್ರಿಗೆ ಏನಿದೆಯೋ ಅವ್ರದೇ ಒಂದು ನಿರ್ಧಾರ. ಆ ಪ್ರಕಾರ ಅಲ್ಲಿ ಮೇಲೆ ಉನ್ನತ ಲೋಕದಲ್ಲಿ ಎಲ್ಲ ಸೃಷ್ಟಿ ಮಾಡ್ಕೊಡ್ತಾರಂತೆ. ಎಲ್ಲ ನಮ್ಮ ದೇಹದ ಭಾಗಗಳಲ್ಲಿ ಅಲ್ಲಿ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಅಚ್ಚು ಹಾಕಿರ್ತಾರಂತೆ. ಅಚ್ಚು ಅಂದ್ರೆ ಒಂದು ಅಚ್ಚು ಹಾಕೋದು ಅಂತ, ಅದನ್ನ ಸೂಕ್ಷ್ಮ ರೂಪದಲ್ಲಿ ಅಚ್ಚು ಹಾಕ್ಬಿಟ್ಟು ಇಲ್ಲಿ ಶರೀರದಲ್ಲಿ ಸೂಕ್ಷ್ಮ ರೂಪದಲ್ಲಿ ತಾಯಿ ಗರ್ಭದಲ್ಲಿ ಪ್ರವೇಶಿಸಿದಾಗ ಅದು ನಂತರ ಕಾಲವಾಗಿ ಕ್ರಮಣವಾಗಿ ಆ ಅಚ್ಚುಗಳು ಏನೇನಾಗಿದ್ದಾರೆ ಎಲ್ಲ ನಮ್ಮ ದೇಹದ ಭಾಗಗಳು ಪ್ರತಿಯೊಂದು ಅಚ್ಚು ಹಾಕಿದ್ದು, ನಂತರ ಅಲ್ಲಿ ನಿಧಾನಕ್ಕೆ ಒಂದು ಅಣುವಿನಿಂದ ಅದೆಲ್ಲ ದ್ವಿಗುಣ ಆಗ್ತಾ ಮಲ್ಟಿಪ್ಲೈ ಆಗ್ತಾ ಆ ರೀತಿ ಎಲ್ಲ ಒಂದೊಂದೇ ಭಾಗಗಳು
ತಾಯಿ ಗರ್ಭದಲ್ಲಿ ಅದನ್ನ ನೋಡ್ಬೋದು ನಾವು. 9 ತಿಂಗಳು ಮಗುವಾದಾಗ ಒಂದು ಹಣ್ಣುವಿಂದ 2 ಭಾಗ ಹಾಗೆ ಮಲ್ಟಿಪ್ಲೈ ಆಗ್ತಾ 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 ಭ್ರೂಣ ಆಗಿ ಒಂದೊಂದು ಭಾಗ ಡೆವಲಪ್ ಆಗ್ತಾ ಹೋಗುತ್ತೆ. ನೋಡ್ಬೋದು ಒಂದು ಮಗು ಹುಟ್ಟುವಾಗ. ಅದೆಲ್ಲಾನು ಅಲ್ಲಿ ಉನ್ನತ ಲೋಕದಲ್ಲಿ ಭೂಮಿಗೆ ಬರಕ್ ಮುಂಚೆ ಅಚ್ಚು ಹಾಕಿ ಸೂಕ್ಷ್ಮ ರೂಪದಲ್ಲಿ ಹಾಕಿ ಕಳ್ಸಿರೋದು ಅದನ್ನೆಲ್ಲ. ಆ ಒಂದು ಅದ್ಭುತ ಕಾರ್ಯಗಳೆಲ್ಲ ನಡೆಯುತ್ತೆ. ಸೊ ಇದೆಲ್ಲ ರಾಡಿ ಮಾಡ್ಕೊಂಡು ಬರೋದು ಈ ಆತ್ಮ. ಅಷ್ಟು ಸುಲಭ ಅಲ್ಲ. ಇಷ್ಟೆಲ್ಲ ಎಷ್ಟೊಂದು ಹಿಂದೆ ವರ್ಕ್ ಇದೆ. ತೆರೆ ಹಿಂದೆ ಕೆಲಸ ಅಂತೀವಿ ನಾವು. ತೆರೆ ಮೇಲೆ ಮಾತ್ರ ನಾವು ಸಿನಿಮಾ ನೋಡಿ ಅದ್ಭುತವಾಗಿ 3 ಗಂಟೆ ಬಂದ್ಬಿಡ್ತೀವಿ. ಆ ತೆರೆ ಹಿಂದೆ ತಂತ್ರಜ್ಞರು, ಎಷ್ಟು ಜನ ಕಲಾವಿದರು, ಎಷ್ಟೆಷ್ಟು ವಿಭಾಗಗಳಿದೆ, ನೂರಾರು ವಿಭಾಗಗಳಿದೆ. ಅದನ್ನ ಹೇಳಕ್ಕೆ ಸಮಯ ಆಗಲ್ಲ. ಅದು ಮೂವಿಯಲ್ಲಿ ಹಾಕ್ತಾರೆ ಯಾರ್ಯಾರು ಏನೇನು ಡೈರೆಕ್ಷನ್ ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಈ ಮ್ಯೂಸಿಕ್ ಡೈರೆಕ್ಟ್ ಆಗ್ಬೋದು, ಅಥವಾ ಹಾಡು ಬರ್ದಿರೋನು, ಸಂಭಾಷಣೆ ಬರ್ದಿರೋನು, ನೃತ್ಯ ಸಂಬಂಧಿ ಎಲ್ಲ ಎಷ್ಟೆಷ್ಟು ಹಾಗೆ ಎಲ್ಲ ಇದೆಲ್ಲ ನಮ್ಮ ಇಡೀ ದೇಹದ ಒಂದು ಕಾರ್ಯಗಳು, ಒಂದೊಂದು ಭಾಗಗಳು ಎಷ್ಟು ನಾವು ಯೋಚನೆ ಮಾಡಿದ್ರೆ ಅದನ್ನ ತಿಳ್ಕೊಳಕ್ಕೆ ಜನ್ಮ ಎಲ್ಲ ಸಾಕಾಗಲ್ಲ. ನಮ್ಮ ದೇಹದ ಒಂದೊಂದು ಭಾಗದ ಕಾರ್ಯಗಳು ಎಲ್ಲ ಏನೇನು ಅದ್ಭುತವಾಗಿದೆ ಅಂತ ಅದೆಲ್ಲ ಅಲ್ಲೇ ನಿರ್ಧಾರ ಆಗಿದೆ. ಅಂದ್ರೆ ನೋಡಿ, ಆತ್ಮ ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ಒಂದು ಶರೀರನ ಪ್ರವೇಶಿಸುತ್ತೆ ಅಂದ್ರೆ ಅಷ್ಟೊಂದು ದೊಡ್ಡ ಸಾಹಸಮಯ ಕಾರ್ಯ. ಆದ್ರಿಂದ ಇಲ್ಲಿ ತಂದೆ ತಾಯಿ ಶರೀರ ಪ್ರವೇಶಿಸ್ತಾರೆ, ಇಲ್ಲಿ ಜೀವಿಸುತ್ತಾರೆ, ಮತ್ತೆ ಇಲ್ಲಿಂದ ನಿರ್ಗಮಿಸುವುದು. ಇದು ಒಂದು ಎಂತ ಮಹಾನ್ ಕಾರ್ಯ, ದೊಡ್ಡ ಕಾರ್ಯ. ಕಾರಣ ಇಲ್ಲದೆ ಇರುತ್ತದಾ? ಕಾರಣ ಇದ್ದೇ ಇರುತ್ತೆ. ಸೊ ಅದಕ್ಕೆ ಪ್ರತಿ ಜನ್ಮವು ಕಾರಣ ಜನ್ಮವೇ. ಕಾರಣ ಜನ್ಮ ಅಂತ ನಾವು ಕರಿತೀವಿ. ಅಂದ್ರೆ ಪ್ರತಿ ಜನ್ಮಕ್ಕೊಂದು ಕಾರಣ ಇದೆ, ಅದಕ್ಕೆ ಕಾರಣ ಜನ್ಮ. ಆ ಕಾರಣ ಅನ್ನುವ ಬೀಜದಿಂದ ಈ ಜನ್ಮ ಅನ್ನುವ ಮಹಾವೃಕ್ಷ ಆಗುತ್ತದೆ. ಅದೇ ಈಗ ನಾನು ಎಷ್ಟೊತ್ತು ಹೇಳಿದ್ನಲ್ಲ, ಅದೇನೆ ಒಂದು ಸಣ್ಣ ಬೀಜ, ಕಣ್ಣಿಗೆ ಕಾಣಿಸ್ತಾ ಇರುವ ಅತ್ಯಂತ ಸೂಕ್ಷ್ಮ ಬೀಜ, ಒಂದು ಕಾರಣ, ಒಂದು ಮಹಾನ್ ಕಾರಣದಿಂದ ಇಲ್ಲಿ ಹುಟ್ಟೋದು. ಯಾವುದೇ ಆತ್ಮ ಸುಮ್ಮನೆ ಬರಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ಬರಕ್ ಅಲ್ಲಿ ಅವಕಾಶನೇ ಇಲ್ಲ. ಅಲ್ಲಿ ಉನ್ನತ ಲೋಕದಿಂದ ಆತ್ಮ ಡಿಸಿಷನ್ ತಗೊಳ್ಬೇಕಾದ್ರೆ ಕಾರಣ ಇದ್ದೇ ತೀರ್ಮಾನ ತಗೊಳುತ್ತೆ. ಮತ್ತೆ ಅಲ್ಲಿ ಉನ್ನತ ಲೋಕದಲ್ಲಿ ನಿರ್ವಹಣೆ ಮಾಡೋರು ಕೂಡ ಅವರು ಕಾರಣ ನೋಡಿ ಆನಂತರ ಇಲ್ಲಿ ಭೂಮಿಗೆ ಅದಕ್ಕೆ ಸೂಕ್ತ ಪರಿಸರ ನಿರ್ಮಾಣ ಮಾಡಿ ಕಳಿಸ್ತಾರೆ ಹೊರತು ಸುಮ್ಮನೆ ಬರಕ್ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿಯೊಂದು ಕಾರಣ ಇದೆ. ಆ ಒಂದು ಸೂಕ್ಷ್ಮದಿಂದ ನೆಕ್ಸ್ಟ್ ಈ ಜನ್ಮ ಅನ್ನುವ ಮಹಾವೃಕ್ಷ, ಅಲ್ಲಿಂದ ನಾವು ಬರೋದೊಂದು ಕಾರಣ, ನಂತರ ಈ ಜನ್ಮ ತಗೊಳ್ಳೋದು ದೊಡ್ಡ ಮಹಾವೃಕ್ಷ ಆಗುತ್ತೆ. ಕಾರಣದಲ್ಲಿ ಕಾರ್ಯ ನಿಕ್ಷಿಪ್ತವಾಗಿದೆ. ಆ ಕಾರಣದಲ್ಲೇ ಈ ಮಹಾನ್ ಕಾರ್ಯ ಅಡಕವಾಗಿದೆ, ನಿಕ್ಷಿಪ್ತವಾಗಿದೆ. ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದೆ. ಅದು ಆ ಸೂಕ್ಷ್ಮ ರೂಪದಲ್ಲಿರುತ್ತೆ. ಆ ನಂತರ ಬೆಳವಣಿಗೆ ಹೊಂದುತ್ತದೆ. ಅದೇ ಜನ್ಮದ ಮುಖಾಂತರ. ಈ ಜನ್ಮ ತಗೊಂಡ್ರೆ ಅಲ್ಲಿ ಆ ಕಾರಣ ಅನ್ನೋ ಸೂಕ್ಷ್ಮ ಈ ಜನ್ಮದಿಂದ ಅದು ಪ್ರಕಟಗೊಳ್ಳುತ್ತೆ, ಉತ್ಪತ್ತಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಆದ್ರಿಂದ ಈ ಮಹಾತ್ಮರೆಲ್ರು ಅವರು ತಮ್ಮ ಜೀವನದ ಒಂದು ಕಾರಣ ತಿಳಿದಿರ್ತಾರಂತೆ. ಮಹಾತ್ಮರಾದವರೆಲ್ಲ, ನಾನು ಏತಕ್ಕಾಗಿ ಹುಟ್ಟಿದ್ದೀನಿ, ನಾನು ಮಾಡಬೇಕಾಗಿದ್ದ ಕೆಲಸ ಇಂತಹದೇ. ಸೊ ಆದ್ರಿಂದ ಅವರಿಗೆ ಅವರ ಜೀವಿತದ ಲಕ್ಷ್ಯ ಮತ್ತೆ ಗುರಿ ಗೊತ್ತಿದೆ. ಆದ್ರೆ ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ಕಷ್ಟ, ನಷ್ಟ, ಅವಮಾನ, ನೋವು, ದುಃಖ ಎಲ್ಲ ಇರುತ್ತೆ. ಈ ಮಹಾತ್ಮರು ಅಂದ ತಕ್ಷಣ ಅವ್ರೇನೆಲ್ಲ ಪರಿಪೂರ್ಣರಾಗಿ ಯಾವುದು ಕಷ್ಟ ಇಲ್ದಲೆ ಹುಟ್ಟೋದಿಲ್ಲ. ಯಾಕಂದ್ರೆ ಇಲ್ಲಿ ಭೂಮಿಗೆ ಬರೋದೇ ಒಂದು ಇವೆಲ್ಲ ಅನುಭವಿಸಿಕೊಳ್ಳದೆ. ಇದಕ್ಕೆ ಯಾರು ಹೊರತಾಗಿಲ್ಲ. ಧ್ಯಾನ ಮಾಡೋದಾಗ್ಲಿ, ಮಾಡದೇ ಇರೋರು, ಮಹಾತ್ಮರು, ಪ್ರತಿಯೊಬ್ರು. ಯಾಕೆಂದ್ರೆ ಇದು ಭೂಲೋಕ ಇರೋದೇ ಅದಕ್ಕೋಸ್ಕರ. ಇಲ್ಲಿ ಪರಿಸರನೇ ಆ ರೀತಿ ನಿರ್ಮಾಣ ಆಗಿದೆ. ಆ ರೀತಿ ನಾವು ಬೇಡ ಅಂದ್ರೂ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಧ್ಯಾನಿಗಳು ಸಂಸಾರದಲ್ಲಿದ್ದೀವಿ. ನಾವು ಇಷ್ಟೆಲ್ಲ ಕಷ್ಟ, ದುಃಖ, ನೋವುಗಳು, ಘಟನೆಗಳು ಬರುತ್ತೆ. ಆದ್ರೆ ನಾವು ನೋಡಿದೀವಿ ಸಾಕಷ್ಟು ಮಹಾನ್ ಸಂತರುಗಳು, ಎಂತೆಂತೆಂತ ಮಹಾನ್ ಯೋಗಿಗಳು, ಅವರ ಜೀವನ ಚರಿತ್ರೆಯನ್ನೆಲ್ಲ ಓದಿದೀವಿ. ಅವರು ಎಷ್ಟೆಷ್ಟು ಕಷ್ಟ, ದುಃಖ, ನೋವುಗಳು, ಬುದ್ಧನಿಂದ ಹಿಡಿದು ಪ್ರತಿಯೊಬ್ರು, ಪತ್ರಿಜಿಯರಾಗ್ಬೋದು, ಪ್ರತಿಯೊಬ್ರು ಅವರು ಕೂಡ ಹೊರತಾಗಿಲ್ಲ. ಅವ್ರಿಗೂ ಎಂತೆಂತ ಕಷ್ಟ, ದುಃಖ, ನಮಗಿಂತ 100,000 ಲಕ್ಷ ದೊಡ್ಡ ದೊಡ್ಡ ಚಾಲೆಂಜಸ್ ಅವರು. ಆದ್ರೆ ಅವ್ರಿಗೆ ಏನದು ಅನ್ಸೇ ಇಲ್ಲ. ಅವರು ಅವಕ್ಕೆ ಲೆಕ್ಕನೇ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಇದನ್ನ ಫೇಸ್ ಮಾಡಿದ್ವಿ ಅಂತ ಬಂದಿದ್ದೀವಿ. ಇಲ್ಲಿ ಬಂದಾಗ ನಾವು ಅದಕ್ಕೆ ಎದೆಗೊಂದೋದಾಗ್ಲಿ, ಹಿಂದೆ ಸರಿಯೋದಾಗ್ಲಿ, ಯೋಚನೆ ಮಾಡೋದು, ಭಯ ಪಡೋದು, ಚಿಂತೆ, ದುಃಖ, ಮಾಡೋದು ಸಾಧ್ಯ ಮಾಡಬಾರ್ದಲ್ವಾ. ಹಾಗಾಗಿ ಅವರು ಮಹಾತ್ಮರು ಅದನ್ನ ಲೆಕ್ಕಿಸ್ಕೊಳ್ಳೋದಿಲ್ಲ, ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಏನೇ ಕಷ್ಟ, ದುಃಖ, ನೋವು, ಅವಮಾನ ಬಂದ್ರು. ಅದಕ್ಕೆ ಒಮ್ಮೆ ನಮ್ಮ ಲಕ್ಷ್ಯ ಹೇಗಿರ್ಬೇಕಂದ್ರೆ, ಈ ಮಹಾಭಾರತದ ಒಂದು ಪ್ರಸಂಗನ ಉದಾಹರಣೆ ಕೊಡ್ತಾರೆ. ಈ ದ್ರೋಣರು ಈ ಇಬ್ರಿಗೂ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಳ್ತಿರ್ತಾರೆ. ಅಲ್ಲಿ ಒಟ್ಟಿಗೆ ಕಲಿತಾ ಇರ್ತಾರೆ ಪಾಂಡವರು, ಕೌರವರು. ಅಲ್ಲಿ ಇನ್ನ ಮಹಾಭಾರತ ವಿದ್ಯಾಲಯ ಶುರುವಾಗಿರಲ್ಲ. ಎಲ್ಲರೂ ಸಹೋದರರು, ಇಬ್ರು ರಾಜ ಮಹಾರಾಜರು, ಅಣ್ಣ ತಮ್ಮ ಮಕ್ಕಳಾದ್ರಿಂದ ಎಲ್ರಿಗೂ ಒಟ್ಟಿಗೆ ಒಂದೇ ಗುರುಕುಲದಲ್ಲಿ ಒಂದೇ ಸಮಯದಲ್ಲಿ ಎಲ್ಲರನ್ನು ಜೊತೆಗೆ ವಿದ್ಯಾಭ್ಯಾಸ ಅವರು ಗುರುಕುಲದಲ್ಲಿ ಬೋಧಿಸ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿದ್ರು ಅರಮನೆಯಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಅಲ್ಲಿ ಅರಣ್ಯದಲ್ಲಿ ಗುರುಗಳ ಹತ್ರ ಬಿಟ್ಬಿಡ್ತಿದ್ರು. ಅವರು ಕೂಡ ಅಲ್ಲಿ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಅಲ್ಲಿ ಋಷಿಗಳ ತರ ಇದ್ದು
ಸಾಧಾರಣವಾಗಿದ್ದು ಎಲ್ಲ ಅವರು ತಮ್ಮ ಕೆಲಸ ಮಾಡಿ ಎಲ್ಲ ಜೀವನ ತರಬೇತಿಗಳನ್ನ ಕಲಿತ ನಂತರ ಅಲ್ಲಿ ರಾಜರಾಗಕ್ಕೆ ಯೋಗ್ಯರಾಗ್ತಿದ್ರು. ಎಲ್ಲ ರೀತಿಯಲ್ಲಿ 64 ವಿದ್ಯೆಗಳು ಅಂತ ಹೇಳ್ತಿದ್ರಂತೆ. ಶಸ್ತ್ರಾಭ್ಯಾಸ ಅಂತ ಹೇಳಿದ್ರು, ಜೀವನದ ಎಲ್ಲ ವಿದ್ಯೆ ಕಲಿಸ್ತಿದ್ರಲ್ಲಿ. ರಾಜಕುಮಾರ್ಗ ಅಷ್ಟೇ ಇಲ್ದಲೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರ್ತಿತ್ತು ಹಿಂದೆ ಅವಕಾಶ ಗುರುಕುಲದಲ್ಲಿ. ಅವರು ಒಮ್ಮೆ ದ್ರೋಣಾಚಾರ್ಯರು ದುರ್ಯೋಧನನಿಗೆ ಕರೆದು ಒಂದು ಇದನ್ನ ಒಂದ್ ಕಡೆ ತೋರಿಸ್ಬಿಟ್ಟು, ನೋಡು ನಿನಗೆ ಆ ಕಡೆ ಏನು ಕಾಣಿಸುತ್ತೆ ಅಂತ ಕೇಳ್ತಾರಂತೆ. ಅದಕ್ಕೆ ಅವನು, ನನಗೆ ಒಂದು ದೊಡ್ಡ ಮರ, ಒಂದು ವೃಕ್ಷ, ಅದರದ್ದು ಕೊಂಬೆ ಎಲೆಗಳು ಕಾಣ್ತಾ ಇದೆ ಅಂದ್ರೆ ಅವರು ಒಂದು ದೊಡ್ಡ ಮರನ ತೋರಿಸಿ ಕೇಳ್ತಿದ್ದಾರೆ. ಅದು ಆ ಕಡೆ ನೋಡು ಅಂತ ಕಾಣ್ತಿದೆ. ಅವನಿಗೆ ಬರೀ ದೊಡ್ಡ ಮರ, ವೃಕ್ಷ, ಕೊಂಬೆಗಳೆಲ್ಲ ಕಾಣಿಸ್ತಿದೆ ಅಂತ ಹೇಳ್ದ. ಆಮೇಲೆ ಕರ್ಣನಿಗೆ ಕರೆದು ಹೇಳ್ತಾರಂತೆ, ನೋಡು ಅಂತ. ಅವನೇನ್ ಹೇಳ್ತಾನೆ, ನನಗೆ ಒಂದು ಪಕ್ಷಿ ಕಾಣ್ತಾ ಇದೆ ಅಂತಾನೆ. ಅವನು ಮರ ಎಲ್ಲ ಇದ್ರು ಸಹ ಅದ್ರಲ್ಲಿರೋ ಪಕ್ಷಿ ಕಾಣ್ತಾ ಇದೆ. ಅವನದು ದೃಷ್ಟಿಯಿಂದ ಸೂಕ್ಷ್ಮ ಆಯ್ತು ದುರ್ಯೋಧನಗಿಂತ. ನೆಕ್ಸ್ಟ್ ಅರ್ಜುನನಿಗೇನು ಅದೇ ರೀತಿ ಕೇಳಿದಾಗ ಅವನು ಹೇಳ್ತಾನೆ, ನನಗೆ ಒಂದು ಕಣ್ಣು ಕಾಣ್ತಾ ಇದೆ ಅಂತಾನಂತೆ. ಅಂದ್ರೆ ಅವನಿಗೆ ಅಲ್ಲಿ ಮರ ಇದೆ, ಪಕ್ಷಿ ಇದೆ, ಯಾವ್ದು ಕಾಣಿಸ್ತಾ ಇಲ್ಲ. ಅವನ ಲಕ್ಷ್ಯ ಎಲ್ಲ ಒಂದು ಕಣ್ಣು. ಯಾಕೆಂದ್ರೆ ಅವರು ಬಿಲ್ಲುವಿದ್ಯೆ ಹೇಳ್ಕೊಡ್ತಿರ್ತಾರೆ. ಅದು ಯಾವುದೇ ಒಂದು ವಸ್ತುವನ್ನ ಅವರು ತೋರಿಸಿ ಅದಕ್ಕೆ ಗುರಿ ಇಡಕ್ಕೋಸ್ಕರ ಇದನ್ನ ಮುಂಚೆನೆ ಅವರೆಲ್ಲ ಕೇಳ್ತಾ ಇರೋದು ಪ್ರಶ್ನೆ, ಬಿಲ್ಲುವಿದ್ಯೆ ಕಲಿಸುವಾಗ. ಆಗ ನನಗೆ ಕಣ್ಣು ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ, ಬೇರೆ ಏನು ಕಾಣ್ತಿಲ್ಲ ಅಂದಾಗ ಹೇಳಿ ಆ ಕಣ್ಣನ್ನ ಛೇದಿಸ್ತಾನಂತೆ. ಅಂದ್ರೆ ಗುರಿ ಇಟ್ಟು ಅವರು ಬಿಲ್ಲುವಿದ್ಯೆಯಲ್ಲಿ. ಹಾಗೆ ಮಹಾತ್ಮರ ದೃಷ್ಟಿನೂ ಹಾಗೇನೆ. ಅವ್ರಿಗೆ ಎಷ್ಟು ಜನ ಬೈದ್ರು, ಅವಮಾನ ಮಾಡಿದ್ರು ಆ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅಂದ್ರೆ ಇದೆಲ್ಲ ಹೇಗೆ, ಈ ಮರ ಅಥವಾ ನಮ್ಮ ಗುರಿ ಒಂದು ಕಡೆ ಇರುತ್ತೆ. ಆ ಗುರಿ ಹಿಂದೆ ಬೇಕಾದಷ್ಟು ಬೇರೆ ಬೇರೆ ಎಲ್ಲ ವಿಷಯಗಳು ಅಥವಾ ಬೇರೆ ಪ್ರಕರಣ ಘಟನೆಗಳೇ ಇದ್ದೇ ಇರುತ್ತೆ. ಇದೊಂದು ಉದಾಹರಣೆ ಮಹಾಭಾರತದಲ್ಲಿ ಇವ್ರು ಹೇಳಿರೋದು. ಈಗೇನೆ ಇದೆಲ್ಲ ನಮ್ಗೆ ಲಕ್ಷ್ಯ ಒಂದು ಕಡೆ ಇದ್ರೆ, ಗುರಿ ಇದ್ರೆ, ಅದಕ್ಕೆ ಸುತ್ತಲೂ ಬೇರೆ ರೀತಿ ಜನಗಳದ್ದು, ಸಮಾಜದ್ದು ಎಲ್ಲ ನಿಂದನೆ ಆಗ್ಬೋದು, ಹೋಲಿಕೆ ಅಥವಾ ಬೈಯೋದು, ಅವಮಾನ ಅವೆಲ್ಲ ಇದ್ದೇ ಇರುತ್ತೆ. ಅವುಗಳು ಒಂದು ಮರ ಮತ್ತೆ ಕೊಂಬೆ ಎಲೆಗಳು ಇರೋ ತರ. ಹಾಗಾಗಿ ಅದ್ರ ಕಡೆ ಅವ್ರ ಗಮನನೇ ಕೊಡೋದಿಲ್ಲ, ನಮ್ಗೆ ಅದು ಸಂಬಂಧನೇ ಇಲ್ಲ ಅನ್ನೋ ತರ. ಇನ್ನೊಂದು ಉದಾಹರಣೆ, ಆನೆ ಹೋಗ್ತಾ ಇದ್ದಾಗ ಒಂದು ನಾಯಿ ಬೊಗಳಿದ್ರೆ ದೇವಾಲೋಕ ಮುಳುಗೋದಿಲ್ಲ ಅಂತ ಒಂದು ಗಾದೆ ಇದೆ. ಆನೆ ಅಂತ ದೊಡ್ಡ ಬೃಹತ್ ಪ್ರಾಣಿ, ಅದನ್ನ ನೋಡಿ ಆ ನಾಯಿ ಬೊಗಳ್ತಾರೆ. ಆನೆ ಅದಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ನಾಯಿ ಮಾತ್ರ ಅದು ಬೊಗಳ್ತಾರೆ. ಹಾಗೇನೆ ಈ ಲೋಕದಲ್ಲಿ ಅವೆಲ್ಲ ಇದ್ದಿದ್ದೇನೆ. ನಾವು ಆನೆ ರೀತಿ ಗಜಗಾಂಭೀರ್ಯದಿಂದ ಹೇಗೆ ಹೋಗ್ತಾ ಇರುತ್ತೆ ಅಂತ ನಾವು ನೋಡಿದೀವಿ. ಹೇಗೆ ಅದನ್ನ ನೋಡಿದ್ರೇನೆ ಅಷ್ಟು ಗಜಗಾಂಭೀರ್ಯ ಅಂತ ಒಂದು ಹೆಸರು. ಅಷ್ಟೊಂದು ಗಾಂಭೀರ್ಯದಿಂದ ಯಾವ ಕಡೆನೂ, ಎಷ್ಟು ಮೆಜೆಸ್ಟಿಕ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್, ಮೆಜೆಸ್ಟಿಕ್ ಅಂದ್ರೆ ಬಹಳ ದೊಡ್ಡ ಒಂದು ಘನತೆ, ಗಾಂಭೀರ್ಯದಿಂದ ಹೋಗುತ್ತಲ್ಲ. ಹಾಗೆ ಒಂದು ನಮ್ಮ ಮಹಾತ್ಮರ ದೃಷ್ಟಿ, ಗುರಿ, ಕೆಲಸ ಕೂಡ ಹಾಗೆ ಒಂದು ಇರುತ್ತೆ. ಅವ್ರ ಗುರಿ ಏನಂದ್ರೆ ಎಲ್ಲ ಏನು ಗುರಿ ಪೂರ್ತಿ ಬಂದಿರುವ ಪ್ರಣಾಳಿಕೆ ಮೇಲೆ ಅದನ್ನ ನಾನು ಸಾಧಿಸ್ಬೇಕು. ಹಾಗೆ ಈಗ ಪ್ರತಿಯೊಬ್ಬರದ್ದು ಒಂದೇ ಪ್ರಣಾಳಿಕೆ ಇರಲ್ಲ, ಒಂದೇ ಕಾರಣ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಹಾ ಕಾರಣ ಇರುತ್ತೆ. ಒಬ್ಬೊಬ್ರು ಒಂದೊಂದು ಆ ಮಹಾ ಕಾರಣದಿಂದ ಜನಿಸುತ್ತಾರೆ. ಅವರವರ ಕಾರಣ, ಅವರವರ ಪ್ರಣಾಳಿಕೆ ಅವ್ರವ್ರಿಗೆ. ಯಾರಿಗೆ ಅವ್ರವ್ರ ಆತ್ಮ ಪ್ರಗತಿ ಅನುಸಾರವಾಗಿ ಯಾವ ಯಾವ ಹಂತದಲ್ಲಿದ್ದಾರೋ ಅದೇ ರೀತಿ ಪ್ರಗತಿ ಹೊಂದುತ್ತಾರೆ. ಪ್ರತಿಯೊಬ್ರು ಒಂದೊಂದು ಹಂತ ಇದೆ, ಆ ಹಂತದಲ್ಲಿಂದನೇ ಮುಂದೆ ಹೋಗ್ತಾ ಇರ್ತಾರೆ. ಅದು ನಡೀತಾ ಇರುತ್ತೆ. ಇದೊಂದು ನಿರಂತರ ಪ್ರಕ್ರಿಯೆ. ಉದಾಹರಣೆ ಇನ್ನ ಇದಕ್ಕೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈಗ ABCD ಯಲ್ಲಿ ಅವನ ಒಂದು ಹಂತ ಇದ್ರೆ, ಅವನ ನೆಕ್ಸ್ಟ್ ಗುರಿ ಇ. ABCD ಅಂದ್ರೆ ನೆಕ್ಸ್ಟ್ F, ABCD ಇ. ABCD ಆದ ನಂತರ ಇ ಬರುತ್ತಲ್ಲ, ಅವನು D ಅಲ್ಲಿ ಇದ್ದಾಗ ಅವನು ಹಂತ ಸಾಧನೆ ಅಂತ A ಇಂದ Z ವರೆಗೆ ಇರುತ್ತೆ. ಅದು A ಇಂದ ಪ್ರಾರಂಭದಿಂದ Z ಗೆ ಕೊನೆ ಆದಾಗ ಕೆಲವರು ಆತ್ಮ ಅವರು ಹಿಂದಿನ ಜನ್ಮಗಳು ಮತ್ತೆ ಆ ಜನ್ಮದಲ್ಲಿ ತಗೊಂಡಿರೋ ಪ್ರಗತಿ ಪ್ರಕಾರ ಒಂದೊಂದು ಹಂತದಲ್ಲಿ ಇರ್ತಾರೆ. D ಅಲ್ಲಿ ಇದ್ದಂತ ಲಕ್ಷ್ಯ ಇ ಇರುತ್ತೆ. ಅದೇ ರೀತಿ ಮಧ್ಯದಲ್ಲಿ ಇನ್ನಾದ್ರು ಒಂದು ABCI ಒಂದು ಮಧ್ಯದಲ್ಲಿ ಇರುವ ಅದರ ಅಕ್ಷರದಲ್ಲಿ ಇದ್ದಾರೆ, ಅದ್ರ ನೆಕ್ಸ್ಟ್ ಅಕ್ಷರ ಯಾವ್ದು ಬರುತ್ತೆ ಅಲ್ಲಿರ್ತಾನೆ. ಕೊನೆಗೆ X ಅಲ್ಲಿ ಇದ್ರೆ ಅವನ ದೃಷ್ಟಿ, ಲಕ್ಷ್ಯ, ಕಾರಣ ಎಲ್ಲ Z ಇರುತ್ತಂತೆ. ಆದ್ರಿಂದ ಯಾವ ಕ್ಲಾಸ್ ಅಲ್ಲಿ ಇರ್ತಾರೋ ಅದನ್ನ ಮುಂದಿನ ಕ್ಲಾಸ್ಗೆ ಹೋಗೋದೇ ಅವರ ಲಕ್ಷ್ಯ. ಈಗ 1ನೇ ಕ್ಲಾಸಿಂದ ಎಷ್ಟು PhD ನಂತರದವರೆಗೂ ಇರುತ್ತೆ. 1ನೇ ಕ್ಲಾಸ್ ಇದ್ದ 1 ಲಕ್ಷ 2ಕ್ಕೆ ಹೋಗ್ಬೇಕು. ಅವ್ನು 1ನೇ ಕ್ಲಾಸಿಂದ ಒಂದೇ ಸಲ PhD ಗೆ ಹೋಗಕ್ ಸಾಧ್ಯನೇ ಇಲ್ಲ. ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು. 10th ಇದ್ದವನಿಗೆ ನೆಕ್ಸ್ಟ್ ಲಕ್ಷ PUC, ಹಾಗೆ PUC ನಂತರ ಡಿಗ್ರಿ. ಹೀಗೆ ಒಂದೊಂದು ಯಾವ ಕ್ಲಾಸ್ ಇದ್ದಾರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರೋದೇ ಅವರ ಲಕ್ಷ್ಯ. ಹಾಗಾಗಿ ಪ್ರತಿ ಆತ್ಮಕ್ಕೆ ಪ್ರತಿ ಜನ್ಮದಲ್ಲಿ ಒಂದು ಇರುವ ಒಂದು ಸ್ಥಾಯಿಯಿಂದ ಉನ್ನತ ಸ್ಥಾಯಿಗೆ ಹೋಗುವುದೇ ಕಾರಣ. ಪ್ರತಿ ಜನ್ಮದಲ್ಲಿ ಒಂದು ಸ್ಥಾಯಿ, ಒಂದು ಡೈಮೆನ್ಷನ್, ಆ ಡೈಮೆನ್ಷನ್ ಅಲ್ಲೇ ಇರುತ್ತೆ. ಅದು ನೆಕ್ಸ್ಟ್ ಉನ್ನತ ಸ್ಥಾಯಿಗೆ ಹೋಗೋದೆ, ಅಥವಾ ಇನ್ನ ಅದಕ್ಕಿಂತ ಉನ್ನತ ಲೋಕ, ಒಂದು ಲೋಕದಿಂದ ಇಲ್ಲಿ ಬಂದಿರ್ತಾರೆ, ಅದಕ್ಕಿಂತ ಉನ್ನತ ಲೋಕಕ್ಕೆ ಹೋಗೋಕೆ ಬಂದಿರ್ತಾರೆ. ಆ ರೀತಿ ಸಾಧನೆ ಮಾಡೋಕೆ ಭೂಲೋಕನೇ
ಒಂದು ಮಾಧ್ಯಮ ಸಾಧನ. ಅದಕ್ಕೆ ಎಲ್ಲರೂ ಭೂಲೋಕಕ್ಕೆ ಬರಲೇಬೇಕು. ಎಲ್ಲರೂ ಇಲ್ಲಿ ಭೂಲೋಕದಲ್ಲಿ ಬಂದು ತಿಳಿದುಕೊಂಡು ಅರ್ಥಕೊಂಡು ಎಲ್ಲ ಪಾಠ ಕಲಿತ್ಕೊಂಡು ಇಲ್ಲಿ ಎಷ್ಟು ಕಲಿಯಕ್ಕಿದೆ ಎಲ್ಲ ಪಾಠ ಕಲಿತು ಅದರಲ್ಲಿ ಅಂತಿಮವಾಗಿ ಅದರಲ್ಲಿ ನಾವು ಅದೇ ಬುದ್ಧತ್ವವನ್ನು ಹೊಂದಿದಾಗ ಆಗ ಮತ್ತೆ ಇನ್ನು ಉನ್ನತ ಸ್ಥಾಯಿಗೆ, ಉನ್ನತ ಡೈಮೆನ್ಷನ್ ಅಥವಾ ಇನ್ನು ಉನ್ನತ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಅದೇನೆ ಆ ಲಕ್ಷ್ಯ, ಆ ಒಂದು ಕಾರಣನೇ ಈ ಜನ್ಮಕ್ಕೆ ಪ್ರೇರಣೆ. ಅದೇ ಜನ್ಮ ಸಾಫಲ್ಯ. ಏನು ಈ ಜನ್ಮ ಹುಟ್ಟಿ ನಿರ್ಗಮಿಸುವಾಗ ಸಾಫಲ್ಯ ಹೊಂದುತ್ತೆ ಅಂದ್ರೆ ಜನ್ಮ ಸಾಫಲ್ಯ. ಅಂದ್ರೆ ಏನು ನಾವು ಪ್ರಣಾಳಿಕೆ ತಗೊಂಡು ಹುಟ್ಟಿದ್ವಿ ಅದನ್ನ ಪೂರ್ಣಗೊಳಿಸ್ಕೊಳ್ಳೋದು. ಎಲ್ಲ ನಾವು ತಿಳ್ಕೊಳ್ಳೋದು ಅದರಿಂದನೇ. ಧ್ಯಾನಕ್ಕೇನೆ ಬಂದಾಗ್ಲೇನೆ ಗೊತ್ತಾಗೋದು ಯಾವ ಕಾರಣಕ್ಕೆ ಬಂದಿದೆ ಮತ್ತೆ ಏನ್ ಮಾಡ್ಬೇಕು, ಅದ್ರ ಪೂರಕವಾಗಿ ಏನೇನ್ ಮಾಡ್ಬೇಕು, ಸಾಧನೆಗೆ ಅನುಗುಣವಾಗಿ, ಲಕ್ಷ್ಯಕ್ಕೆ ಅನುಗುಣವಾಗಿ, ಗುರಿಗೆ ಅನುಗುಣವಾಗಿ ಮತ್ತೆ ಪ್ರಣಾಳಿಕೆಗೆ ಅನುಗುಣವಾಗಿ ಮಾಡೋ ಕೆಲಸಗಳಿದೆ ನಮ್ಗೆ ಇಲ್ಲಿ ಈ ಮೂಲಕ. ಅದನ್ನ ಮಾಡ್ಬೇಕು. ಆಗ್ಲೇ ನಮಗೆ ಜನ್ಮ ಸಾಫಲ್ಯ, ಮುಂದಿನ ಸ್ಥಾಯಿಗೆ ಹೋಗಕ್ಕೆ, ಮುಂದಿನ ಉನ್ನತ ಹೋಗಕ್ಕೆ ಸಾಧ್ಯ. ಅದಕ್ಕೆ ಬಂದಿರೋದು ನಾವು. ಆದ್ರಿಂದ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡೋದು. ಅದು ಬಿಟ್ಟು ಬೇರೆದ್ ಮಾಡಕ್ಕೆ ಹೋದ್ರೆ ಎಲ್ಲ ಜೀವನ ಪೂರ್ತಿ ವ್ಯರ್ಥ. ಎಷ್ಟೊಂದು ಸಾಹಸ ತಗೊಂಡ್ ಬಂದಿದ್ವಿ. ಈಗ ಹಿಂದೆ ನೋಡಿದ್ವಿ ಎಷ್ಟೊಂದು ದೊಡ್ಡ ಸಾಹಸ ಕಾರ್ಯ, ಎಷ್ಟೆಲ್ಲ ಪ್ರಿಪರೇಷನ್ ಮಾಡಿ ಎಲ್ಲ ಬಂದಿದ್ವಿ ಭೂಲೋಕಕ್ಕೆ. ಸುಮ್ನೆ ಎಲ್ಲ ತಾಯಿ ಶರೀರ ಬಂದಿರೋದು. ಆದ್ರಿಂದ ಅದನ್ನ ನಾವು ಪ್ರತಿಕ್ಷಣ ತಿಳ್ಕೊಳ್ಬೇಕು. ನಮ್ಮ ಜನ್ಮ ಎಂತ ಮಹತ್ತರವಾದದ್ದು, ಎಂತ ಉನ್ನತವಾದದ್ದು. ಅದ್ರಿಂದ ಅದನ್ನ ಪ್ರತಿಕ್ಷಣ ಇಟ್ಕೊಂಡಾಗ ನಾವು ಮಾಡೋ ಕೆಲಸಗಳು ಅಷ್ಟಷ್ಟು ಉನ್ನತವಾಗ್ತಾ ಹೋಗುತ್ತೆ, ಅಷ್ಟೊಂದು ಅದ್ಭುತವಾಗುತ್ತೆ. ಅದಕ್ಕೆ ಪೂರಕವಾಗಿದೆ ಆಗಿರುತ್ತೆ ಮಾಡೋ ಕೆಲಸ. ಪ್ರತಿಯೊಂದು ಕೆಲಸ ಪ್ರತಿ ಕ್ಷಣನೂ ವೇಸ್ಟ್ ಮಾಡಬಾರ್ದು. ಪ್ರತಿ ಸಮಯನೂ ಅಥವಾ ನಮ್ಮ ಎನರ್ಜಿನ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ಲೇಬಾರ್ದು. ಒಂದು ಅನಾವಶ್ಯಕ ಒಂದು ಯೋಚನೆಗೂ, ಒಂದು ಬೇರೆ ಒಂದು ಮಾತಿಗೂ ಅದಕ್ಕೆ ನಾವು ವ್ಯರ್ಥ ಮಾಡಬಾರ್ದು ಅಂತ ಹೇಳೋದು. ಎಲ್ಲವನ್ನು ಉನ್ನತ ಕಾರ್ಯಕ್ಕೆ ನಾವು ವಿನಿಯೋಗಿಸ್ಬೇಕು. ನಾವು ಪ್ರತಿ ಒಂದು ಸಮಯವನ್ನ, ನಮ್ಮ ಎನರ್ಜಿನ ಮತ್ತೆ ಏನೇನು ನಮ್ಗೆ ಸಿಕ್ಕಿದೆ, ಲಭ್ಯವಾಗಿದೆ, ಪ್ರತಿಯೊಂದನ್ನು ಉನ್ನತವಾಗಿ ಅದಕ್ಕೆ ಹೇಳ್ಬೇಕಂದ್ರೆ ಈ ಧ್ಯಾನಕ್ಕೆನೆ ನಾವು ಅಂಕಿತಗೊಳಿಸ್ಕೋಬೇಕು ಜೀವನ. ಧ್ಯಾನ ಮಾಡೋದು, ಧ್ಯಾನ ಸಾಧನೆ, ಧ್ಯಾನ ಸೇವೆ, ಧ್ಯಾನ ಪ್ರಚಾರ. ಧ್ಯಾನಕ್ಕೆ ನಾವು ಅದನ್ನ ನಾವು ಆಧ್ಯಾತ್ಮಿಕ, ನಿನ್ನೆ ರಾತ್ರಿ ಡಿಸ್ಕಷನ್ ಆಯ್ತು. ಈಗ ಏನು ಸೇವೆ ಅಂತ, ಆಧ್ಯಾತ್ಮಿಕ ಸೇವೆ ಅತ್ಯಂತ ಉನ್ನತ ಸೇವೆ. ಈ ಶರೀರ ಕೊಡೋ ಸೇವೆ ಅದೆಲ್ಲ ಮಾಡಕ್ಕೆ ಬೇರೆಯವ್ರು ಇರ್ತಾರೆ. ಧ್ಯಾನ ತಿಳ್ಕೊಂಡವರು ಕಡಿಮೆ. ಆದ್ರಿಂದ ಅದು ಆ ಧ್ಯಾನ ವಿದ್ಯೆ ಮಹಾನ್ ವಿದ್ಯೆ. ಅದನ್ನ ವ್ಯರ್ಥ ಮಾಡಬಾರ್ದು. ನಾವು ನಮ್ಮ ಲಕ್ಷ್ಯ ಎಲ್ಲ ಧ್ಯಾನ, ಆತ್ಮವಿದ್ಯೆ ಬೋಧಿಸೋದ್ರ ಕಡೆ, ಧ್ಯಾನ ಅಂತ ಹೇಳ್ಕೊಳ್ಳೋದ್ರ ಕಡೆನೆ. ಅದಕ್ಕೆ ನಾವು ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಅದರಲ್ಲೇ ಇರ್ಬೇಕು. ನಾವು ಅದೇ ಉನ್ನತ ಸೇವೆ, ಆಧ್ಯಾತ್ಮಿಕ ಸೇವೆ. ಅದರಿಂದನೇ ಪ್ರತಿಯೊಬ್ಬರು ಜೀವನ ಸಾಫಲ್ಯ ಆಗುತ್ತೆ. ಒಬ್ಬ ಆಧ್ಯಾತ್ಮಿಕ ಸೇವೆ, ಆತ್ಮಕ್ಕೆ ಒಂದು ಸೇವೆ ಮಾಡಿದಾಗ ಜನ್ಮ ಸಾಫಲ್ಯ ಆಗುತ್ತೆ. ಅವರು ಜೀವನನೇ ಪಾವನಗೊಳಿಸ್ಕೊಳ್ತಾರೆ, ಉದ್ಧಾರಗೊಳಿಸ್ಕೊಳ್ತಾರೆ. ಅದೇ ಬೇರೆ ಏನೇ ಸೇವೆ ಮಾಡಿದ್ರು ಕ್ಷಣಿಕ, ಅದು ಮತ್ತೆ ಅದು ಶಾಶ್ವತ ಅಲ್ಲ. ಶಾಶ್ವತ ಆಗಿರುವ ಸೇವೆ ಮಾಡಬೇಕು. ಅಶಾಶ್ವತ ಯಾವುದು ಶಾಶ್ವತ ಅಲ್ಲ ಅದನ್ನ ಮಾಡಬಾರ್ದು. ಅದು ನಮ್ಮ PSSMB ವಿರುದ್ಧ ಅಂತ ಹೇಳಿದ್ದಾರೆ ಪತ್ರಿಕೆಯವರು. ಹಾಗಾಗಿ ನಾವು ನಮ್ಮ ಗುರಿಯೆಲ್ಲ ಆ ರೀತಿ ಅಷ್ಟೊಂದು ಉನ್ನತವಾದಿರ್ಬೇಕು. ಆ ಆತ್ಮಸ್ಥಾಯಿಯಲ್ಲಿ ಒಂದು ಮೆಟ್ಟಿಲಾದ್ರೂ ಹತ್ಲೇಬೇಕು. ನಾವು ಇಲ್ಲಿ ಬಂದಿದ್ದು ಅಟ್ಲೀಸ್ಟ್ ಒಂದು ಮೇಲೆ ಸ್ಟೆಪ್ ಹತ್ತಿದ್ರೆ ನಮ್ಮ ಜೀವನ ಸಾರ್ಥಕ. ಇಷ್ಟೆಲ್ಲ ನಾವು ಜನ್ಮ ತಗೊಂಡು, ಇಷ್ಟೆಲ್ಲ ವರ್ಷಗಳಿದ್ದು, ಇಷ್ಟೆಲ್ಲ ಹೋರಾಟ, ಏನು ಕಡಿಮೆ ಏನು ಹೋರಾಟ. ಒಂದು ಹುಟ್ಟಿದಾಗಿಂದ ಮನುಷ್ಯ ಅವನ ಆಯಸ್ಸು ಎಷ್ಟಿದೆ ಅಷ್ಟುವರೆಗೂ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಎಷ್ಟೊಂದು ಇಲ್ಲೇನು ಸುಮ್ಮನೆ ಯಾವ್ದಾಗೋದಿಲ್ಲ. ಪ್ರತಿ ಕ್ಷಣ ನಾವು ಇಲ್ಲಿ ಹೋರಾಟ ಆಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಪ್ರಾಪಂಚಿಕವಾದ್ರೂ ಅಷ್ಟೇನೆ, ಏನ್ ಸುಮ್ಮನೆ ಯಾವುದೇನು ಸಿಗೋದಿಲ್ಲ. ಎಷ್ಟೆಲ್ಲ ಸ್ಟ್ರಗಲ್ ಇದೆ, ಎಷ್ಟೆಲ್ಲ ವಿದ್ಯೆನ ಸ್ಟಾರ್ಟಿಂಗ್ ಇಂದ ವಿದ್ಯೆ ಎಲ್ಲ ಕಲಿತು ಡಿಗ್ರಿ ತಗೊಂಡು ಎಕ್ಸಾಮ್ ಆಗಿ ಅವನ್ ಕೆಲಸ ತಗೊಂಡು ಮದುವೆ ಮಕ್ಕಳು, ಆ ನಂತರ ಕುಟುಂಬ ಕೊನೆವರೆಗೂ ಮತ್ತೆ ಅದ್ರ ಜವಾಬ್ದಾರಿ ಹೆಚ್ಚಾಗ್ತಾ ಮಕ್ಕಳು, ಅವನಿಗೆ ಮತ್ತೆ ವಿದ್ಯಾಭ್ಯಾಸ, ಮಕ್ಕಳಿಗೆ ಅವನಿಗೆ ಮದುವೆ, ಎಷ್ಟೆಲ್ಲ ಇದ್ರ ಮಧ್ಯದಲ್ಲಿ ಎಷ್ಟೆಲ್ಲ ಏಳು ಬೀಳು, ದುಃಖ, ಮಾನ ಅವಮಾನ, ನಷ್ಟ ಎಲ್ಲ. ಪ್ರಾಪಂಚಿಕತೆಯಲ್ಲೂ ಅಷ್ಟೆಲ್ಲ ಒದ್ದಾಟ, ಹೋರಾಟ ಇದೆ. ಅದಕ್ಕೆ ಧ್ಯಾನನ ಜೋಡಿಸ್ಕೊಂಡ್ರೆ ಅದು ಬಹಳ ಸರಳ, ಸುಲಭ. ಹಾಗಾಗಿ ನಾವು ಒಂದು ಮೆಟ್ಲಾದ್ರೂ ನಾವು ಆತ್ಮಸ್ಥಾಯಿಯಲ್ಲಿ ಮೇಲೆತ್ತಬೇಕು. ಪ್ರಾಪಂಚಿಕವಾಗಿ ಗಳಿಸೋದು ಒಂದು ಕಡೆ, ಅದು ಇರ್ಲಿ, ಅದನ್ನ ಮುಖ್ಯ ಅಲ್ಲ. ಫಸ್ಟ್ ಆತ್ಮದ ಒಂದು ಉನ್ನತಿ ಅದನ್ನ ಮಾಡ್ಕೊಂಡು ನಂತರ ಉಳಿದಿದ್ದು ಮಾಡೋಣ. ಪ್ರಾಪಂಚಿಕವಾದದ್ದು ಅದೇನೇ ಆದ್ರೂ ಅದನ್ನ ಇಲ್ಲೇ ಬಿಟ್ಟೋಗೋದು, ಅದಕ್ಕೆ ಅಟ್ಯಾಚ್ ಆಗಂಗಿಲ್ಲ. ನಾವು ಸುಮ್ನೆ ಅನುಭವಿಸ್ಬೇಕು ಏನೇ ಇದ್ರು. ಅದಕ್ಕೆ ಒಂದು ಬಂಧನಗೊಳಪಡೋದಲ್ಲ. ಆದ್ರೆ ಆತ್ಮ ಪ್ರಗತಿ ಯಾವಾಗ್ಲೂ ಪರ್ಮನೆಂಟ್, ಶಾಶ್ವತ. ಮುಂದಿನ ಜನ್ಮಗಳಿಗೂ ಅದು ನಮಗೆ ಒಂದು ಪ್ರಯೋಜನಕಾರಿ. ಆತ್ಮದ ನಾವು ಏನು ಉನ್ನತಿ, ಆತ್ಮಜ್ಞಾನ, ಧ್ಯಾನದಲ್ಲಿ ತಗೊಳ್ಳುವ ನಾವು ಜ್ಞಾನ ಸಾಧನೆ, ಜ್ಞಾನ ಇದು ಮುಂದೆ ಜನ್ಮಾಂತರಗಳಿಗೆ, ಈ ಜನ್ಮದಲ್ಲಿ ಅಷ್ಟೇ ಇಲ್ಲದಲೆ ಪ್ರಾಪಂಚಿಕ ಜನ್ಮಕ್ಕೂ ಉಪಯೋಗ, ಈ ಜನ್ಮಕ್ಕೂ ಉಪಯೋಗ, ಮುಂದಿನ ಎಲ್ಲ ಜನ್ಮಗಳಿಗೂ. ಅಂತಿಮವಾಗಿ ನಾವು ಗುರಿ ಮುಟ್ಟೋವರೆಗೂ, ಪೂರ್ಣ ಪ್ರಮಾಣದಲ್ಲಿ ನಾವು ಸಾಧನೆ ಮಾಡೋವರೆಗೂ, ಪೂರ್ಣಾತ್ಮ ನಂತರ ಸರ್ವಾತ್ಮದಲ್ಲಿ ನಾವು ಹೋಗೋವರೆಗೂ, ಮತ್ತೆ ಪುನಃ ಜನ್ಮ ಇಲ್ಲ ಅನ್ನೋವರೆಗೂ ಕೂಡ ಈ
ಸಾಧನೆ ನಮ್ಗೆ ಬೇಕು, ಮತ್ತೆ ಇದು ಸೇರ್ಕೊಳ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಒಂದು ಸಾಧನೆಗೆ. ಅದರಿಂದ ಇನ್ನೊಂದೇನಂದ್ರೆ ಒಂದು ಜನ್ಮದಲ್ಲಿ ತಮೋ ಗುಣದವರು, ಆಮೇಲೆ ತಮೋ ಗುಣದವರಾಗಿದ್ದವರು ನೆಕ್ಸ್ಟ್ ರಜೋಗುಣ ಅಂತ, ಅದಕ್ಕೆ ಪ್ರವೇಶ ಮಾಡ್ಬೇಕು. ತಮೋ ಗುಣದಲ್ಲಿದ್ದರೆ ರಜೋಗುಣಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ಬೇಕು. ರಜೋಗುಣದಲ್ಲಿದ್ದವರು ಸಾತ್ವಿಕಕ್ಕೆ ಪ್ರವೇಶ ಮಾಡ್ಬೇಕು. ಸಾತ್ವಿಕ ಗುಣದಲ್ಲಿದ್ದವರು ಶುದ್ಧ ಸಾತ್ವಿಕಕ್ಕೆ ಮುಂದುವರಿಬೇಕು, ಮೇಲೆ ಇರ್ಬೇಕು. ನಂತರ ನಿರ್ಗುಣಕ್ಕೆ ಹೋಗ್ಲೇಬೇಕು. 3 ಗುಣಗಳು ತ್ರಿಗುಣಾತೀತ ಅಂತಾರೆ. ಎಲ್ಲ ಗುಣಗಳು ಅದರದೇ ಆದ ಒಂದು ಬಂಧನಗಳಿದೆ, ಕೊರತೆಗಳಿದೆ, ದೋಷಗಳಿದೆ. ತಮೋ ಮತ್ತೆ ರಜೋ ಸಾತ್ವಿಕ, ಈ 3 ಗುಣ ಮೀರಿ ನಿರ್ಗುಣಕ್ಕೆ ಹೋಗ್ಲೇಬೇಕು. ನಿರ್ಗುಣ ತತ್ವಕ್ಕೆ, ನಿರ್ಗುಣ ಸ್ಥಿತಿಗೆ ಹೋಗ್ಲೇಬೇಕು ಪ್ರತಿಯೊಬ್ಬ ಮಾನವ. ಇದೇ ಕ್ರಮ, ಇದೇ ಪ್ರೊಸೀಜರು. ಈಗ ಒಂದರಿಂದ ಇನ್ನೊಂದಕ್ಕೆ ಹೋಗಲು ಎಷ್ಟು ಜನ್ಮಗಳು ಬೇಕೋ ಆತ್ಮ ಅಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಕೂಡ ಬಹಳ ಮುಖ್ಯವಾಗಿದೆ. ಈಗ ಆತ್ಮಕ್ಕೆ ಗೊತ್ತಿರುತ್ತೆ, ಈಗ ತಮಗುಣದಲ್ಲಿ ಎಷ್ಟು ಜನ್ಮಗಳು ನಾನು ಕಲಿಬೇಕು, ಅದ ನಂತರ ಅಲ್ಲಿ ಏನೇನು ಕಲಿಬೇಕು, ಅದನ್ನ ಎಷ್ಟು ಜನ್ಮಗಳು ಬೇಕು ಅನ್ನೋದನ್ನ ನಂತರ ಸಾತ್ವಿಕ, ತಮಗುಣ, ರಜೋಗುಣ, ಸಾತ್ವಿಕ ಗುಣ, ಒಂದೊಂದು ಗುಣಗಳಲ್ಲಿ ಎಷ್ಟು ಜನ್ಮಗಳು ಬೇಕು ಅಷ್ಟು ಜನ್ಮಗಳನ್ನ ತಗೊಳುತ್ತಂತೆ ಆತ್ಮ. ಆ ನಂತರ ಬರೋದೇ ಅಂತಿಮವಾದ ಸ್ಥಾಯಿ, ನಿರ್ಗುಣಕ್ಕೆ ಬರೋದು. ಇದು ಅಂತಿಮ ಧ್ಯೇಯ, ನಿರ್ಗುಣ ತತ್ವಕ್ಕೆ ಪ್ರವೇಶ ಮಾಡೋದು. ಇದಕ್ಕಾಗಿನೇ ಮೊದಲನೇ ನಿರ್ಣಯಿಸ್ಕೊಂಡು ಪ್ರತಿ ಜನ್ಮದಲ್ಲಿ ಅದಕ್ಕೆ ಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಆತ್ಮ ಇಲ್ಲಿ ಜನಿಸುತ್ತೆ. ಈ ರೀತಿ ನಾನು ಉನ್ನತ ಸ್ಥಾಯಿಗೆ ಹೋಗ್ಬೇಕಂತ ನಿರ್ಣಯಿಸ್ಕೊಂಡೇ ಬರುತ್ತೆ ಇಲ್ಲಿಗೆ. ಪ್ರತಿ ಜನ್ಮದಲ್ಲೂ ಪಾಠ ಕಲೀಲೇಬೇಕು. ಕೆಲವು ಜನ್ಮದಲ್ಲಿ ಪಾಠ ಕಲಿಸುವುದನ್ನು ನಾವು ಕಲಿಯಬೇಕು. ಇಲ್ಲಿ ಪಾಠ ಕಲಿಯೋಕ್ಕೇನೆ ಒಂದಷ್ಟು ಜನ್ಮಗಳು. ಆ ಪಾಠಗಳು ಏನೇನು ಕಲಿಬೇಕು ಎಲ್ಲ ಕಲಿತಿದ ನಂತರ ಅಲ್ಲಿದು ಮುಗೀತು, ಒಂದು ಸ್ಟೇಜ್. ಅದು ಹಂತಗಳು ಇಲ್ಲಿ ಬಹಳ. ಪಾಠ ಕಲಿಯೋ ಅಂತ ಒಂದು, ನೆಕ್ಸ್ಟ್ ಪಾಠ ಕಲಿಸುವ ಅಂತ ಒಂದು. ಆ ಪಾಠಗಳು ನಾವೇನ್ ಕಲ್ತ್ಕೊಂಡಿದ್ವಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಲ್ತ್ಕೊಂಡು ಅದನ್ನ ಇನ್ನೊಬ್ಬರಿಗೆ ನಾವು ಕಲಿಸೋದು, ಅದು ಒಂದಷ್ಟು ಜನ್ಮಗಳಿದೆ ಅಂತೆ ಆತ್ಮ. ನಾನು ಈಗ ಬರೀ ಕಲಸಕ್ಕೆ ಬರೋದು ಅಂತ. ಈಗ ಮುಂದೆ ನೋಡಿ ಹೇಳೋದು ಬಹಳ ಪ್ರಮುಖವಾಗಿದೆ, ಅತ್ಯಂತ ಅದ್ಭುತ ಆಗಿದೆ. ಈಗ ನಮ್ಮ ಪಿರಮಿಡ್ ಇದಕ್ಕೆ ಬರ್ತಾರೆ. ಈಗ ಆತ್ಮ ಕಲಿಸಕ್ಕೆ ಬಂದಿದೆ ಅಂತೆ. ಅದಕ್ಕೆ ಆ ಜನ್ಮದಲ್ಲಿ ನಾವು ಪಾಠ ಕಲಿಸುವುದನ್ನ ಕಲಿಬೇಕು. ನಾವು ಹೇಗೆ ನಾವು ಇನ್ನೊಬ್ಬರಿಗೆ ಕಲಿಸ್ತೀವಿ ಅಂತ ಅದನ್ನ ಕಲ್ತ್ಕೊಳ್ಳೋದಿದೆ. ನಾವು ಪಾಠ ಕಲಿಯೋದು ಬೇರೆ, ಇನ್ನೊಬ್ರಿಗೆ ಕಲಿಸೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದೊಂದು ಹಂತ. ಅದಕ್ಕೆ ಅದನ್ನ ಕಲಿಬೇಕು ನಾವು. ಇನ್ನೊಬ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡು ಅದೊಂದಷ್ಟು ಜನ್ಮ. ಆ ನಂತರ ಮತ್ತೆ ಇನ್ನೊಂದು ಇದೆಲ್ಲ ಮುಗಿದ ನಂತರ ಬರೀ ಕಲಿಸೋದು ಅಷ್ಟೇನೆ. ಎಲ್ಲ ತಿಳ್ಕೊಂಡಾಗಿದೆ, ನಮ್ದು ಪಾಠ ಕಲ್ತ್ವಿ, ಇನ್ನೊಬ್ರಿಗೆ ಕಲಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ವಿ. ಆ ನಂತರ ಇನ್ನೊಬ್ರಿಗೆ ನಾವು ಕಲಿಸಕ್ಕೆ ಪ್ರಾರಂಭ ಮಾಡ್ತೀವಿ. ಇದು ಪ್ರತಿ ಪಿರಮಿಡ್ ಮಾಸ್ಟರ್ ಪ್ರಣಾಳಿಕೆನೆ ಈ ಜನ್ಮದಲ್ಲಿ ಎಲ್ಲರಿಗೂ ಕಲಿಸುವುದು. ನೋಡಿ, ನಾವೆಲ್ಲ ಅಂತ ದಾಟಿ ಬಂದ್ಬಿಟ್ಟಿದ್ವಿ. ಪಾಠ ಕಲಿಯೋ ಅಂತ, ಕಲಿಸುವ ಅಂತ ಎರಡನ್ನು ಮೀರಿ ನಾವು ಬಂದಿದೀವಿ. ಈ PSSM ಗೆ ಎಂಟರ್ ಆಗಿದೀವಿ ಅಂದ್ರೆ ಪಿರಮಿಡ್ ಮಾಸ್ಟರ್ಸ್ಗಳು ಉನ್ನತ ಅಂತರ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ ಅಂತಾನೆ ಇದು ಬಹಳ ಅದ್ಭುತವಾಗಿ ನಮ್ಗೆ ಹೇಳ್ತಾ ಬಂದಿದ್ದಾರೆ. ನಮ್ಮ ಪಿರಮಿಡ್ ಮಾಸ್ಟರ್ಸ್ PSSM ಮಹತ್ವ ಎಷ್ಟಿದೆ, ಪಿರಮಿಡ್ ಮಾಸ್ಟರ್ಸ್ಗಳು ಎಷ್ಟು ಅದ್ಭುತ ಜೀವನ ಇದೆ, ಎಂತ ಅದ್ಭುತವಾದ ಕಾರಣ ಇದೆ ನಮ್ದು, ಮಹಾನ್ ಸಾಹಸ ಕಾರಣ, ಅಂತಿಮ ಕಾರಣ. ಸೊ ಇದು ಬಹಳ ತಿಳ್ಕೊಳ್ಬೇಕಾಗಿರೋದು, ಬಹಳ ನಾವು ಆಳವಾಗಿ ತಿಳ್ಕೊಳ್ಬೇಕಾಗಿರೋದು ವಿಷಯ. ನಾವು ಪ್ರತಿ ಕ್ಷಣ ನೆನಪಲ್ಲಿ ಇಟ್ಕೊಳ್ಳೋದು. ಪಿರಮಿಡ್ ಮಾಸ್ಟರ್ ಪ್ರಣಾಳಿಕೆ ಈ ಜನ್ಮದಲ್ಲಿ ಎಲ್ಲರಿಗೂ ಕಲಿಸುವುದಂತೆ. ನಮ್ಮ ಪ್ರಣಾಳಿಕೆ ಎಲ್ಲ ಪಿರಮಿಡ್ ಮಾಸ್ಟರ್ ಪ್ರಣಾಳಿಕೆ ಬೇರೆಯವರಿಗೆ ಕಲಿಸುವುದು ಈ ಜನ್ಮದಲ್ಲಿ. ಅದನ್ನ ತಗೊಂಡ್ ಬಂದಿದ್ವಿ ನಾವು, ಕಲಿಸುವ ಪ್ರಣಾಳಿಕೆ ತಗೊಂಡ್ ಬಂದಿದ್ದೀವಿ. ಏನು ಕಲಿಸೋದು? ಅದೇ ಧ್ಯಾನ, ಸಸ್ಯಾಹಾರ, ಆತ್ಮವಿಜ್ಞಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಇವೆಲ್ಲವುಗಳನ್ನ ನಾವು ಕಲಿಸೋದು. ಇದೇ ನಮ್ಮ ಪ್ರಣಾಳಿಕೆ. ಇಷ್ಟು ಪಾಠಗಳನ್ನು ಕಲಿಸಕ್ಕೇನೆ ಪ್ರತಿ ಪಿರಮಿಡ್ ಮಾಸ್ಟರ್ ಇಲ್ಲಿ ಜನ್ಮ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಮುಖರ್ಜಿಯವರು ಇದೇ ರೀತಿ ಜನ್ಮ ತೆಗೆದುಕೊಂಡು PSSMಗೆ ಅವರು ಮೂಲ ಸ್ತಂಭವಾಗಿದ್ರು. ಸೊ ನಾವು ಇಲ್ಲಿಯವರೆಗೆ ಜೀವಿಸಿದ ಬಗ್ಗೆ ಹಿಂದೆ ತಿರುಗಿ ನೋಡಿದಾಗ ನಮಗೆ ಎಷ್ಟೋ ತೃಪ್ತಿ ಆಗ್ಬೇಕು. ಓಹೋ, ನಾನು ಎಷ್ಟು ಚೆನ್ನಾಗಿ ಜೀವಿಸಿದ್ದೇನೆ, ನಾನು ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇನೆ, ಎಷ್ಟು ತ್ಯಾಗಗಳಿಗಾದ್ರೂ ಭಯ ಪಡ್ಲಿಲ್ಲ, ನಾನು ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೇನೆ, ಎಷ್ಟೋ ಕಷ್ಟಗಳನ್ನು ಸಹಿಸಿದ್ದೇನೆ, ಎಷ್ಟು ನಷ್ಟ ಆದ್ರೂ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ, ಯಾರನ್ನೂ ಸಾಯಿಸಲಿಲ್ಲ, ಎಲ್ಲವನ್ನು ಸಹಿಸಿದ್ದೇನೆ. ಸೊ ನನ್ನ ಜೀವಿತ ಪ್ರಣಾಳಿಕೆ ಸುಗಮ ಮಾಡಿಕೊಂಡೆ. ಎಲ್ಲರಿಗೂ ಜ್ಞಾನ ಹೇಳಿಕೊಟ್ಟು ಆತ್ಮಜ್ಞಾನ ಸಿಗಲು ಪ್ರಯತ್ನಿಸಿದ್ದೇನೆ. ನಮ್ಮ ಕಷ್ಟ ನಷ್ಟಗಳು ಯಾವಾಗ್ಲೂ ಇರೋದಿಲ್ಲ. ನಾವು ಬಂದ ಕೆಲಸ ಮುಗಿಸಿದ ಕೂಡಲೇ ಶರೀರ ಬಿಟ್ಟು ಬಿಡ್ತೇವೆ.
ಭೂಲೋಕದಿಂದ ನಿಷ್ಕ್ರಮಿಸಿ ಬಿಡುತ್ತೇವೆ, ಎಷ್ಟೆಷ್ಟೋ ಲೋಕಗಳಿಗೆ ಹೋಗುತ್ತೇವೆ. ಮೇಡಮ್ ಸಮಯ ಆಗಿದೆ, ನಿಲ್ಲಿಸ್ತೀನಿ ಮೇಡಮ್, ನಾಳೆ ಮತ್ತೆ ಕಂಟಿನ್ಯೂ. ಮಾಸ್ಟರ್ ಇಷ್ಟೊತ್ತು ಈ ಜನನ ಮರಣದ ಬಗ್ಗೆ ಉದಾಹರಣೆಗಳ ಸಹಿತವಾಗಿ ಪತ್ರಿಜೀರು ಹೇಳೋದನ್ನ ತಮ್ಮಂದು ಇಟ್ಟಿದ್ದೀನಿ. ಸೊ ಇದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವಂದನೆ ಹೇಳ್ತೀನಿ.